Hello and welcome to Panchajanya IAS. In this session, we are going to see the current affairs of 12th June 2024. Yes, let us discuss our topics that today we are going to discuss. ಇವತ್ತಿನ ಒಂದು ದಿ ಹಿಂದೂ ದಿನಪತ್ರಿಕೆಯಲ್ಲಿ ನಾವು ಮುಖ್ಯವಾಗಿ ಯಾವೆಲ್ಲ ಆರ್ಟಿಕಲ್ ಗಳನ್ನ ಡಿಸ್ಕಸ್ ಮಾಡಲಿದ್ದೀವಿ ಅನ್ನೋದನ್ನ ಒಂದ್ ಬಾರಿ ಕ್ವಿಕ್ ಆಗಿ ನೋಡೋಣ. ಮೊದಲನೇ ಆರ್ಟಿಕಲ್ ಇಲ್ಲಿ ದ ನಂಬರ್ ಆಫ್ ಸನ್ ಸ್ಟ್ರೋಕ್ ಡೆತ್ ಕನ್ಫರ್ಮ್ಡ್ ಇನ್ ಒಡಿಶಾ ಅಂತ ಇದೆ. ಸೊ ಇಲ್ಲಿ ಹೀಟ್ ಸ್ಟ್ರೋಕ್ ಬಗ್ಗೆ ಇದೆ. ಸೊ ಈ ಒಂದು ಟಾಪಿಕ್ ಅನ್ನ ನಾವು ಈ ಒಂದು ಆರ್ಟಿಕಲ್ ನ ನಾವು GS ಪೇಪರ್ 1 ಅಡಿಯಲ್ಲಿ ಜಿಯೋಗ್ರಫಿ ಅಡಿಯಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಸೆಕೆಂಡ್ ಆರ್ಟಿಕಲ್ ಇದೆ. ಸೆಕೆಂಡ್ ಆರ್ಟಿಕಲ್ ಇರೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ. ಸೊ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಈಸ್ ಪಾರ್ಟ್ ಆಫ್ ಯೂನಿಯನ್ ಗವರ್ಮೆಂಟ್ ಅಜೆಂಡಾ ಅಂತ ಯಾರು ಹೇಳ್ತಾ ಇದಾರೆ ಇಲ್ಲಿ? ಸೊ ಅವರು ಮಿನಿಸ್ಟ್ರು. ಸೊ ಈ ಒಂದು ಕೇಂದ್ರ ಸರ್ಕಾರದ ಅಜೆಂಡಾ ಆಗಿರ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಒಂದು ಟಾಪಿಕ್ ನಮ್ಗೆ GS2 ಪೇಪರ್ ನ ಪಾಲಿಟಿ ಅಡಿಯಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ರೆ ಏಕರೂಪ ನಾಗರಿಕ ಸಂಹಿತೆ. And next article is the BJP has kept important portfolios for itself despite the reality ಅಂತ. ಸೊ ಇದ್ರ ಬಗ್ಗೆನೂ ಕೂಡ ನಾವು ನಿನ್ನೆ ಒಂದು ದಿನಪತ್ರಿಕೆಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾವೆಲ್ಲ ಒಂದು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳನ್ನ ಅಂದ್ರೆ ಪ್ರಮುಖ ಖಾತೆಗಳನ್ನ ಸೊ ಈ ಒಂದು ಪ್ರಸ್ತುತ ರಚನೆ ಆಗಿರುವಂತಹ ಸರ್ಕಾರಗಳು ಏನ್ ಮಾಡಿದೆ ಆ ಖಾತೆಗಳನ್ನ ನಿರ್ವಹಿಸ್ತಾ ಇದೆ ಅನ್ನೋದನ್ನ ನಿನ್ನೆ ಒಂದು ಆರ್ಟಿಕಲ್ ಅಲ್ಲಿ ನೋಡಿದ್ದೀವಿ. ಸೊ ಇವತ್ತು ಕೂಡ ಸೊ ಇಲ್ಲಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಬಗ್ಗೆ ಹೇಳಿದ್ದಾರೆ. ಸೊ ಅದನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಈ ಒಂದು ಆರ್ಟಿಕಲ್ ನಾವು ಸೊ ಇದು GS2 ನಲ್ಲಿ ಹಾಗೆ ನಮಗೆ ಪಾಲಿಟಿ ಅಡಿಯಲ್ಲಿ ಬರುತ್ತೆ. ಎಸ್, ನೆಕ್ಸ್ಟ್ ಒನ್ ಮೋರ್ ಆರ್ಟಿಕಲ್ ಇದೆ. ಸೊ ಇದು ನೋ ಬ್ಯಾನ್ ಆನ್ ಬುಕ್ಸ್ ಆರ್ ಪೇನ್ ಕ್ಯಾನ್ ಬಿ ಜಸ್ಟಿಫೈಡ್ ಇನ್ ದಿ ನೇಮ್ ಆಫ್ ಅಪ್ಹೋಲ್ಡಿಂಗ್ ಆರ್ಡರ್ ಅಂತ ಇದೆ. ಸೊ ಇದು ನಿಮಗೆ ಪಾಲಿಟಿನಲ್ಲಿ ಅಗೇನ್ ಈ ಒಂದು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಓಕೆ, ಎಸ್, ಈ ಒಂದು ಟಾಪಿಕ್ ಅನ್ನ ನಾವು ಪಾಲಿಟಿ ಅಡಿಯಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಬಿಹಾರ್ಸ್ ಕಾಲ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂದ್ರೆ ವಿಶೇಷ ಸ್ಥಾನಮಾನ ಹಕ್ಕುಗಳಿಗಾಗಿ ಏನ್ ಮಾಡ್ತಾ ಇದೆ ಇಲ್ಲಿ ಬಿಹಾರ್ ಒತ್ತಾಯವನ್ನ ಮಾಡ್ತಾ ಇದೆ. ಸೊ ಇದನ್ನು ಕೂಡ ನಾವು ಪಾಲಿಟಿ ಅಡಿಯಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇದೆ. ಸೊ ಇದು ನಿಮಗೆ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತಹ ಟಾಪಿಕ್. ಲೆಫ್ಟಿನೆಂಟ್ LT ಮೀನ್ಸ್ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಟು ಬಿ ನೆಕ್ಸ್ಟ್ ಆರ್ಮಿ ಚೀಫ್ ಅಂದ್ರೆ ಸೊ ಇವ್ರೇನ್ ಮಾಡ್ಲಿದ್ದಾರೆ ಅಂತಂದ್ರೆ ಇವಾಗ ಪ್ರಸ್ತುತ ಮನೋಜ್ ಪಾಂಡೆ ಇದ್ದಾರೆ. ಸೊ ಅವರ ನಂತರ ಇವ್ರೇನ್ ಮಾಡ್ಲಿದ್ದಾರೆ ಅಂತಂದ್ರೆ ಆರ್ಮಿಯ ಒಂದು ಮುಖ್ಯಸ್ಥರಾಗಿ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. Yes, the first article says the number of sunstroke deaths ಕನ್ಫರ್ಮ್ಡ್ ಇನ್ ಒಡಿಶಾ ಅಂದ್ರೆ ಈ ಒಡಿಶಾದಲ್ಲಿ ಏನಾಗಿದೆ ಅಂತಂದ್ರೆ ಹೀಟ್ ಸ್ಟ್ರೋಕ್ ಆಗಿ ಹೀಟ್ ಸ್ಟ್ರೋಕ್ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ ಅಂತಂದ್ರೆ ಶಾಖಾಘಾತ ಅಥವಾ ಸನ್ ಸ್ಟ್ರೋಕ್ ಅಂತ ಕರಿತೀವಿ. ಅದಕ್ಕೆ ಸೂರ್ಯಾಘಾತ ಅಂತ ಕರಿತೀವಿ. ಸೊ ಇದಕ್ಕೆ ಏನ್ ಕಾರಣ ಅಂತಂದ್ರೆ ಹೀಟ್ ವೇವ್ಸ್ ಅಂತ ಬರುತ್ತೆ, ಬಿಸಿ ಗಾಳಿ ಅಂತ. ಸೊ ಈ ಕಾರಣಕ್ಕಾಗಿ ಏನಾಗತ್ತೆ ಅಂತಂದ್ರೆ ಈ ಒಂದು ಹೀಟ್ ಸ್ಟ್ರೋಕ್ ಉಂಟಾಗತ್ತೆ. ಎಸ್, ಇಲ್ಲಿ ಹೀಟ್ ಸ್ಟ್ರೋಕ್ ಅಂತಂದ್ರೆ ಏನಂತ ನೋಡೋಣ. ಸೊ ಮೊದಲನೇದಾಗಿ ಈ ಹೀಟ್ ಸ್ಟ್ರೋಕ್ ಅಂತಂದ್ರೆ ಇದು ಒಂದು ಗಂಭೀರ ವೈದ್ಯಕೀಯ ಸ್ಥಿತಿ ಆಗಿದೆ. ಸೊ ಇದು ಯಾವಾಗ ಉಂಟಾಗತ್ತೆ ಅಂತಂದ್ರೆ ಯಾವಾಗ ನೀವು ದೀರ್ಘಕಾಲದ ವೇಳೆಗೆ ಬಿಸಿಲಿಗೆ ಅಂದ್ರೆ ಕೆಲಸ ಮಾಡೋದ್ರಿಂದ ಅಥವಾ ದೀರ್ಘಕಾಲದಲ್ಲಿ ಆ ಒಂದು ಪ್ರಕೃತಿಗೆ ನೀವು ಹೊಂದ್ಕೊಳ್ಳೋದ್ರಿಂದ ಸೊ ಈ ರೀತಿಯ ಒಂದು ಸಿಚುವೇಶನ್ ಉಂಟಾಗತ್ತೆ, ಹೀಟ್ ಸ್ಟ್ರೋಕ್. ಎಸ್, ಹಾಗಿದ್ರೆ ಈ ಹೀಟ್ ಸ್ಟ್ರೋಕ್ಗೆ ಕಾರಣವಾಗಿರುವಂತಹ ಹೀಟ್ ವೇವ್ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ. ಎಸ್,
ಇಲ್ಲಿ ಹೀಟ್ ವೇವ್ ಬಗ್ಗೆ ನಾವು ಏನೆಲ್ಲ ತಿಳ್ಕೊಂಡಿರ್ಬೇಕಂತಂದ್ರೆ, ಹೀಟ್ ವೇವ್ ಅಂದ್ರೆ ಏನು, ಅದಕ್ಕೆ ಯಾವೆಲ್ಲ ಅಂದ್ರೆ ಆ ಒಂದು ಸ್ಥಿತಿಯನ್ನ ಎದುರಿಸಲಿಕ್ಕೆ ನಾವು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕನ್ನೋದನ್ನ, ಹಾಗೆ ಸೊ ಇದರ ಕುರಿತಾಗಿ ಎರಡು ಡೆಫಿನಿಷನ್ ಅನ್ನ, ಓಕೆ. ಸೊ IMD ಮತ್ತು WMD, ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂಡ್ ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್, ಇವೇನ್ ಮಾಡಿದೆ ಅಂತಂದ್ರೆ ಹೀಟ್ ಸ್ಟ್ರೋಕ್ ಕುರಿತಾಗಿ, ಓಕೆ. ಸೊ ಹೀಟ್ ವೇವ್ ಕುರಿತಾಗಿ ಏನ್ ಮಾಡಿದೆ, ಒಂದು ಡೆಫಿನಿಷನ್ ನ ಕೊಟ್ಟಿದೆ. ಸೊ ಅದಕ್ಕೆ ಒಂದು ಕ್ರಿಟೇರಿಯಾ ಕೂಡ ಇದೆ. ಸೊ ಅದನ್ನು ಕೂಡ ಮುಂದೆ ನೋಡೋಣ. ಎಸ್, ಇಲ್ಲಿದೆ ನೋಡಿ ಕ್ರಿಟೇರಿಯಾ, ಯಾವೆಲ್ಲ ಮಾನದಂಡಗಳನ್ನ ಹೀಟ್ ವೇವ್ ಆಗ್ಬೇಕಿದ್ರೆ ಸೊ ಅದು ಒಳಗೊಂಡಿರ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ ಹೀಟ್ ವೇವ್ಗೆ ಕಾರಣಗಳೇನು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಹಾಗೆ ಇದರ ಪರಿಣಾಮವಾಗಿ ಹೀಟ್ ವೇವ್ ನಿಂದಾಗಿ ಯಾವೆಲ್ಲ ರೀತಿಯ ಪರಿಣಾಮಗಳು ಒಂದು ಜನರ ಆರೋಗ್ಯದ ಮೇಲೆ, ಪರಿಸರದ ಮೇಲೆ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಹೀಟ್ ವೇವ್ ಅಂತಂದ್ರೆ ಸೊ ಇದು ದೀರ್ಘಕಾಲದ ಬಿಸಿಯಾದ ವಾತಾವರಣ ಆಗಿದೆ. ಓಕೆ, ಯಾವುದೇ ಒಂದು ಪ್ರದೇಶದಲ್ಲಿ ಸೊ ಅದು ದೀರ್ಘಕಾಲದ ಬೆಳೆ, ಬಹಳ ದಿನ ಕಾಲದವರೆಗೆ ಆ ಒಂದು ಕ್ಲೈಮೇಟ್ ಏನಾದ್ರು ಬಿಸಿ ಆಗಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಹೀಟ್ ವೇವ್ಸ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ IMD ಅವರು ಒಂದು ಡೆಫಿನಿಷನ್ ಕೊಡ್ತಾರೆ, ಯಾವೆಲ್ಲ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಉಷ್ಣತೆ ಇರಬೇಕು ಅನ್ನೋದನ್ನ. ಓಕೆ, ಸೊ ಇಲ್ಲಿ ಹಿಲ್ಲಿ ಪ್ರದೇಶ, ಇಲ್ಲಿ ಬಯಲು ಪ್ರದೇಶ ಅಂತ ಬರುತ್ತೆ. ಓಕೆ, ಸೊ ಪ್ಲೇನ್ ಏರಿಯಾ, ಈ ಒಂದು ಪ್ರದೇಶದಲ್ಲಿ ಏನಾದ್ರೂ ಟೆಂಪರೇಚರ್ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ರೆ ಕಂಟಿನ್ಯೂ ಆಗಿ ಏನಂತ ಕರಿಬಹುದು ನಾವು, ಆ ಪ್ರದೇಶದಲ್ಲಿ ಹೀಟ್ ವೇವ್ ಬೀಸಿದೆ ಅಂತ ಕರಿತೀವಿ, ಅಥವಾ ಬಿಸಿ ಗಾಳಿ ಬೀಸಿದೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಕರಾವಳಿ ಪ್ರದೇಶ ಅಂತ ಬರುತ್ತೆ, ಕೋಸ್ಟಲ್ ಏರಿಯಾ. ಈ ಒಂದು ಪ್ರದೇಶದಲ್ಲಿ ಸೊ ಇನ್ ಕೇಸ್ ಏನಾದ್ರೂ ಅಲ್ಲಿ ಮೋರ್ ದನ್ 2 to 3 ಡೇಸ್ ಆ ಒಂದು ಪ್ರದೇಶದಲ್ಲಿ ಟೆಂಪರೇಚರ್ ಕಂಟಿನ್ಯೂಸ್ ಆಗಿ 37 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಸೊ ಆ ಒಂದು ಪ್ರದೇಶದಲ್ಲಿ ನಾವು ಏನಂತ ಕರಿತೀವಿ, ಹೀಟ್ ವೇವ್ ಬೀಸಿದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇನ್ನು ಹಿಲ್ಲಿ ಏರಿಯಾಸ್ ಅಂತ ಬರುತ್ತೆ, ಬೆಟ್ಟ ಪ್ರದೇಶಗಳಲ್ಲಿ. ಈ ಒಂದು ಪ್ರದೇಶದಲ್ಲಿ ಟೆಂಪರೇಚರ್ ಮೋರ್ ದನ್ 30 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಸೊ ಹೀಗಿದ್ದಾಗ ಮಾತ್ರ ನಾವ್ ಏನಂತ ಕರಿತೀವಿ, ಅದಕ್ಕೆ ಹೀಟ್ ವೇವ್ಸ್ ಅಂತ ಕರಿತೀವಿ. ಅಂದ್ರೆ ಸೊ ನಾವು ಹೀಟ್ ವೇವ್ ಬಗ್ಗೆ ಯಾವುದೇ ಒಂದು ಅಂದ್ರೆ ಟೆಂಪರೇಚರ್ ವ್ಯತ್ಯಾಸದ ಮೇಲೆ ನಾವು ಅದನ್ನ ವರ್ಗೀಕರಣವನ್ನ ಮಾಡೋದನ್ನ ನಾವಿಲ್ಲಿ ನೋಡ್ಬೋದು. ಹಾಗಿದ್ರೆ ಈ ಹೀಟ್ ವೇವ್ ಉಂಟಾಗ್ಲಿಕ್ಕೆ ಯಾವೆಲ್ಲ ಕಾರಣಗಳಿವೆ, ಯಾವೆಲ್ಲ ಕಾರಣಗಳು ಈ ಒಂದು ಹೀಟ್ ವೇವ್ಗೆ ಅಥವಾ ಬಿಸಿ ಗಾಳಿಗೆ ಕಾರಣವಾಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಮೊದಲನೇದಾಗಿ ನ್ಯಾಚುರಲ್ ಅಂದ್ರೆ ಸ್ವಾಭಾವಿಕ ಕಾರಣಗಳೇನಿಲ್ಲಿ, ನ್ಯಾಚುರಲ್ ಫ್ಯಾಕ್ಟರ್ಸ್. ಸೊ ಮೊದಲನೇದಾಗಿ ಇಲ್ಲಿ ಹೈ ಅಟ್ಮಾಸ್ಫರಿಕ್ ಪ್ರೆಷರ್ ಸಿಸ್ಟಮ್, ಅಂದ್ರೆ ಒಂದು ವಾತಾವರಣದ ಒತ್ತಡವಿದ್ದಾಗ ಸೊ ಈ ರೀತಿಯ ಒಂದು ಸಿಚುವೇಶನ್ ಉಂಟಾಗತ್ತೆ. ಸೊ ಇದರಲ್ಲಿ ಹೈ ಪ್ರೆಷರ್ ಇದ್ದಾಗ, ಹೈ ಅಟ್ಮಾಸ್ಫರಿಕ್ ಪ್ರೆಷರ್ ಇದ್ದಾಗ ಏನಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಟ್ರ್ಯಾಪ್ ವಾರ್ಮ್ ಏರ್ ನಿಯರ್ ಅರ್ತ್ ಸರ್ಫೇಸ್. ಸೊ ಇಲ್ಲಿ ಅರ್ತ್ ಇರತ್ತೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಹೈ ಪ್ರೆಷರ್ ಇರೋದ್ರಿಂದ ಏನಾಗತ್ತೆ ಅಂತಂದ್ರೆ ಬಿಸಿ ಗಾಳಿ ಇಲ್ಲಿಯೇ ಲಾಕ್ ಆಗತ್ತೆ. ಅಂದ್ರೆ ಲಾಕ್ ಆಗೋದ್ರಿಂದ ಏನಾಗತ್ತೆ ಅಂತಂದ್ರೆ ಇಲ್ಲಿ ಏರ್ ಮೂವ್ಮೆಂಟ್ ಆಗೋದಿಲ್ಲ, ಅಂದ್ರೆ ತಣ್ಣನೆ ಗಾಳಿ ಮತ್ತೆ ಇಲ್ಲಿ ಬರ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಏನಾಗತ್ತೆ, ಭೂಮಿಯ ಸುತ್ತ ಅವಾಗ ಬಿಸಿಯಾದ ಒಂದು ವಾತಾವರಣ ಏರ್ಪಡುತ್ತೆ. ಸೊ ಹಾಟ್ ವೆದರ್ ಫಾರ್ಮ್ ಆಗತ್ತೆ. ಸೊ ದಿಸ್ ಇಸ್ ಬಿಕಾಸ್ ಹೈ ಅಟ್ಮಾಸ್ಫರಿಕ್ ಪ್ರೆಷರ್. ಸೊ ನೆಕ್ಸ್ಟ್ ಇಲ್ಲಿ ಕ್ಲೈಮೇಟ್ ವೇರಿಯಾಬಿಲಿಟಿ ಅಂತ ಬರುತ್ತೆ, ಹವಾಮಾನ ಒಂದು ಬದಲಾವಣೆ. ಓಕೆ, ಸೊ ಇಲ್ಲಿ ಇದಕ್ಕೆ ಮೇಜರ್ ಕಾರಣ ಅಂತಂದ್ರೆ ಎಲ್ ನಿನೋ ಮತ್ತು ಲಾ ನಿನೋ ಅಂತ ಬರುತ್ತೆ. ಸೊ ಇವೆರಡು ಕಾರಣದಿಂದ ಕೂಡ ಏನಾಗುತ್ತೆ, ಇಲ್ಲಿ ಹೀಟ್ ವೇವ್ಸ್ ಫಾರ್ಮ್ ಆಗತ್ತೆ. ಸೊ ಇಲ್ಲಿ ಎಲ್ ನಿನೋ, ಓಕೆ, ಎಲ್ ನಿನೋ ಇದಕ್ಕೆ ಯಾವ ರೀತಿ ಕಾರಣ ಆಗತ್ತೆ ಅಂತಂದ್ರೆ ಸೊ ಇಲ್ಲಿ ಈ ಒಂದು ಎಲ್ ನಿನೋ ಫಾರ್ಮ್ ಆಗೋದ್ರಿಂದ ಏನಾಗತ್ತೆ ಅಂತಂದ್ರೆ ಈ ಒಂದು ಟ್ರಾಪಿಕಲ್ ಓಷನ್ ಇರುತ್ತಲ್ವಾ, ಟ್ರಾಪಿಕಲ್ ಪೆಸಿಫಿಕ್ ಓಷನ್ ಅನ್ನೋದು ಈ ಒಂದು ಓಷನ್ ಅಲ್ಲಿ
ಇದು ಏನಾಗುತ್ತೆ ಅವಾಗ ವಾರ್ಮ್ ಆಗತ್ತೆ ಈ ಒಂದು ಕಂಡೀಷನ್ ಅಲ್ಲಿ. ಸೊ ಅವಾಗ ಏನಾಗತ್ತೆ ಅದರ ಒಂದು ಸುತ್ತಲಿನ ಪರಿಸರ ಏನಾಗತ್ತೆ ಅವಾಗ ಬಿಸಿಯ ವಾತಾವರಣವನ್ನ ಹೊಂದತ್ತೆ. ಸೊ ಇದು ಕೂಡ ಎಲ್ಲಿನೋ ಮತ್ತು ಲಾನಿನ ಸೊ ಈ ಒಂದು ಹೀಟ್ ವೇವ್ಗೆ ಕಾರಣವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಆ ಮೂರನೇ ಕಾರಣ ಅಂತಂದ್ರೆ ಸೊ ಡ್ರಾಟ್ ಅಂಡ್ ಡ್ರೈ ಕಂಡೀಷನ್. ಆ ಒಂದು ಪ್ರದೇಶದಲ್ಲಿ ಬಿಸಿ ಗಾಳಿ ಇರ್ಲಿಕ್ಕೆ ಕಾರಣ ಅಂತಂದ್ರೆ ಒಣ ಮತ್ತು ಬರಗಾಲ ಕೂಡ ಕಾರಣ ಆಗತ್ತೆ. ಏನಂತಂದ್ರೆ ಇವಾಗ ಯಾವುದೇ ಒಂದು ಪ್ರದೇಶದಲ್ಲಿ ತೇವಾಂಶ ಇದ್ದಾಗ ಒಂದು ಮಣ್ಣಿನಲ್ಲಿ ತೇವಾಂಶ ಇದ್ರೆ ಏನಾಗತ್ತೆ ಸೂರ್ಯನ ಶಾಖ ಬಿದ್ರೂ ಕೂಡ ಆ ಒಂದು ಪ್ರದೇಶ ಸುತ್ತಮುತ್ತ ಏನಾಗಲ್ಲ ಜಾಸ್ತಿ ಹೀಟ್ ಅನ್ನೋದು ಇರೋದಿಲ್ಲ. ಇನ್ ಕೇಸ್ ಮಳೆ ಆಗದಿದ್ದಾಗ ಏನಾಗತ್ತೆ ಡ್ರೈ ಕಂಡೀಷನ್ ಇದ್ರೆ ರಿಫ್ಲೆಕ್ಟ್ ಓಕೆ. ಸೊ ಆ ಒಂದು ಪ್ರದೇಶದಲ್ಲಿ ಏನಾಗತ್ತೆ ಜಾಸ್ತಿ ಬಿಸಿ ಅನ್ನೋದು ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಆ ಒಂದು ಮಣ್ಣಿನಲ್ಲಿ ತೇವಾಂಶದ ಕೊರತೆ ಇದ್ದಾಗ ತೇವಾಂಶ ಕಡಿಮೆ ಆದಾಗ ಸೊ ಈ ರೀತಿಯ ಒಂದು ಸಿಚುವೇಶನ್ ಉಂಟಾಗುತ್ತೆ. ನೆಕ್ಸ್ಟ್ ಇಲ್ಲಿ ಜಿಯೋಗ್ರಫಿ ಅಂಡ್ ಟೋಪೋಗ್ರಫಿ ಅಂತ ಬರುತ್ತೆ. ಭೌಗೋಳಿಕ ಮತ್ತು ಇಲ್ಲಿ ಭೂ ಸ್ವರೂಪದ ಆಧಾರದ ಮೇಲೆ ಯಾವ ರೀತಿ ಹೀಟ್ ವೇವ್ ಫಾರ್ಮ್ ಆಗುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸೊ ನಮ್ಮ ಭಾರತ ಸುತ್ತಮುತ್ತ ಏನಾಗಿದೆ ಏನಂತ ಕರಿತೀವಿ ಇದಕ್ಕೆ. ಸೊ ಇಲ್ಲಿ ಅರಬ್ಬಿ ಸಮುದ್ರ ಮತ್ತು ಏನಾಗಿದೆ ಬಂಗಾಳ ಕೊಲ್ಲಿ ಇದೆ ಅಲ್ವಾ. ಸೊ ಇದನ್ನ ನಾವು ಬೇ ಆಫ್ ಬೆಂಗಾಲ್ BOB ಓಕೆ. ಸೊ ಹೀಗಿರೋದ್ರಿಂದ ನಾವು ಇದನ್ನ ಲ್ಯಾಂಡ್ ಲಾಕ್ಡ್ ಅಂತ ಕರೆಯೋದಿಲ್ಲ. ಯಾವ್ದಾದ್ರು ಒಂದು ದೇಶ ಈ ರೀತಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಸುತ್ತಮುತ್ತ ಎಲ್ಲಾ ದೇಶಗಳು ಏನಾಗಿರುತ್ತೆ ಅಲ್ಲಿ ದೇಶಗಳನ್ನೇ ಅದು ಸುತ್ತುವರೆದ್ರಿಂದ ಅದನ್ನ ಏನಂತ ಕರಿತೀವಿ ಭೂ ಪ್ರದೇಶದಿಂದ ಸುತ್ತುವರೆದಿದ್ರೆ ಆ ಒಂದು ಪ್ರದೇಶವನ್ನ ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ. ಲ್ಯಾಂಡ್ ಲಾಕ್ಡ್ ಓಕೆ. ಸೊ ಇಂತಹ ಪ್ರದೇಶಗಳಲ್ಲಿ ಏನಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಸಾಗರ ಅಥವಾ ಸಮುದ್ರದಿಂದ ತಣ್ಣನೆ ಗಾಳಿ ಒಂದು ಬೀಸೋದಿಲ್ಲ ಈ ರೀತಿ ಇದ್ದಾಗ ಓಕೆ. ಸೊ ಈ ಒಂದು ಪರಿಸ್ಥಿತಿ ಕೂಡ ಏನಾಗತ್ತೆ ಹೀಟ್ ವೇವ್ ಫಾರ್ಮ್ ಆಗ್ಲಿಕ್ಕೆ ಅಥವಾ ಹೀಟ್ ವೇವ್ ಒಂದು ಜಾಸ್ತಿಯ ತೀವ್ರತೆಗೆ ಇದು ಒಂದು ಕಾರಣವಾಗತ್ತೆ. ಸೊ ಇಲ್ಲಿ ಸೆಕೆಂಡ್ ಕಾರಣವನ್ನ ನೋಡೋದಾದ್ರೆ ಮ್ಯಾನ್ ಮೇಡ್ ಮಾನವ ಒಂದು ಕಾರ ಅಥವಾ ಎಸ್ ಮ್ಯಾನ್ ಮೇಡ್ ರೀಜನ್ ಏನಂತಂದ್ರೆ ಇದಕ್ಕೆ ಮುಖ್ಯವಾಗಿ ಗ್ಲೋಬಲ್ ವಾರ್ಮಿಂಗ್ ಓಕೆ. ಸೊ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಏನಾಗತ್ತೆ ಸೊ ಇದಕ್ಕೆ ಕಾರಣ ಏನಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಇದೇನ್ ಮಾಡತ್ತೆ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಬನ್ ಡೈಆಕ್ಸೈಡ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನಾಗತ್ತೆ ಅಂತಂದ್ರೆ ಆ ಗಾಳಿ ಮೇಲೇರ್ದಂಗೆ ಏನ್ ಮಾಡುತ್ತೆ ತಡೆ ಹಿಡಿಯತ್ತೆ. ಸೊ ಹೀಗಾಗಿ ಸೊ ಈ ಪ್ರದೇಶದಲ್ಲಿ ಏನಾಗತ್ತೆ ಅವಾಗ ಆಟೋಮೆಟಿಕ್ಲಿ ಹೀಟ್ ವೇವ್ ಫಾರ್ಮ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಬರುತ್ತೆ. ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ. ಸೊ ಇದು ಯಾವೆಲ್ಲ ಕಾರಣಕ್ಕಾಗಿ ಸೊ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗತ್ತೆ ಅಂತಂದ್ರೆ ಸೊ ಆ ಒಂದು ಪ್ರದೇಶದಲ್ಲಿ ಕಾಂಕ್ರೀಟ್ ಒಂದು ಬಿಲ್ಡಿಂಗ್ ಗಳಿದ್ರೆ ಮತ್ತು ಅರಣ್ಯಗಳ ಪ್ರಮಾಣ ಕಡಿಮೆ ಇದ್ದು ಸೊ ಅಲ್ಲಿ ಏನಾಗತ್ತೆ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ಪ್ರದೇಶದಲ್ಲಿ ಓಕೆ. ಸೊ ಇಲ್ಲಿ ಸುತ್ತಮುತ್ತ ಬೇರೆ ಪ್ರದೇಶಗಳಿರುತ್ತೆ. ಇಲ್ಲೊಂದು ಕಂಟ್ರಿ ಒಂದು ಏನಾದ್ರೂ ಸಿಟಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಒಂದು ಪ್ರದೇಶದಲ್ಲಿ ಕಾಂಕ್ರೀಟ್ ನಿರ್ಮಿತ ಬಿಲ್ಡಿಂಗ್ ಗಳಿರೋದ್ರಿಂದ ಆ ಬಿಸಿ ಏನಾಗತ್ತೆ ಪರ್ಟಿಕ್ಯುಲರ್ ಆಗಿ ಆ ಪ್ರದೇಶದ ಸುತ್ತಮುತ್ತ ಏನಾಗತ್ತೆ ಫಾರ್ಮ್ ಆಗತ್ತೆ. ಸೊ ಹೀಗಾಗಿ ಈ ಒಂದು ಕಂಡೀಷನ್ಗೆ ಏನಂತ ಕರಿತೀವಿ ನಾವು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕರಿತೀವಿ. ಹಾಗಿದ್ರೆ ಈ ಒಂದು ಹೀಟ್ ವೇವ್ ನ ಪರಿಣಾಮಗಳನ್ನ ನಾವು ನೋಡೋದಾದ್ರೆ ಸೊ ಯಾವೆಲ್ಲ ರೀತಿಯಲ್ಲಿ ಈ ಒಂದು ಹೀಟ್ ವೇವ್ ಪರಿಣಾಮವನ್ನ ಬೀರತ್ತೆ ಅಂತಂದ್ರೆ ಸೊ ಮೊದಲನೇದಾಗಿ ಇಂಪ್ಯಾಕ್ಟ್ ಅಂದ್ರೆ ಪರಿಣಾಮಗಳು. ಇದು ಹೆಲ್ತ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರತ್ತೆ ಅಂತಂದ್ರೆ ಸೊ ಮೊದಲನೇದಾಗಿ ಇದು ಇಲ್ನೆಸ್ ಆಗಿರ್ಬೋದು, ಹೀಟ್ ಕ್ರಾಂಪ್ಸ್ ಅಂತ ಬರುತ್ತೆ, ಹೀಟ್ ಎಕ್ಸಾಷನ್ ಅಂತ ಬರುತ್ತೆ, ನೆಕ್ಸ್ಟ್ ಹೀಟ್ ಸ್ಟ್ರೋಕ್ ಅಂತ ಬರುತ್ತೆ, ಮತ್ತೆ ಹೈಪರ್ ಥರ್ಮಿಯಾ ಅನ್ನೋ ಒಂದು ಕಾಯಿಲೆಗಳಿಗೆ ಏನ್ ಮಾಡುತ್ತೆ ಇದು ದಾರಿಯನ್ನ ಎಡೆ ಮಾಡಿಕೊಡತ್ತೆ. ಹಾಗೆ ಎನರ್ಜಿ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರತ್ತೆ ಅಂತಂದ್ರೆ ಇದು ಇಂಪ್ಯಾಕ್ಟ್ ಆನ್ ಎನರ್ಜಿ ಅಂತ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಜಾಸ್ತಿ ಒಂದು ಬಿಸಿಯಾದ ಅಥವಾ ಬೇಸಿಗೆಗಾಲದಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಹೆಚ್ಚಾಗಿ ಸೊ ಅಲ್ಲಿ ಕೂಲರ್ ಗಳನ್ನ ಬಳಸ್ತಾರೆ, ಫ್ಯಾನ್ ಗಳನ್ನ ಬಳಸ್ತಾರೆ. ಸೊ ಅದರಿಂದ ಏನಾಗುತ್ತೆ ಇಲ್ಲಿ ಇಲೆಕ್ಟ್ರಿಸಿಟಿಗೆ ಜಾಸ್ತಿ ಡಿಮ್ಯಾಂಡ್ ಬರುತ್ತೆ.
ಎಸ್, ಇಲ್ಲಿ ಏನಾಗತ್ತೆ ಅವಾಗ ವಿದ್ಯುತ್ ಶಕ್ತಿಯ ಅಭಾವ ಉಂಟಾಗತ್ತೆ. ಎಸ್, ನೆಕ್ಸ್ಟ್ ನೋಡಿ, ಇನ್ನು ಎಕಾನಮಿ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರತ್ತೆ ಅಂತಂದ್ರೆ, ಸೊ ಇಲ್ಲಿ ಹೆಚ್ಚಾಗಿ ಏನಾಗತ್ತೆ ಅಂತಂದ್ರೆ ಕೃಷಿ ಚಟುವಟಿಕೆಯಲ್ಲಿ ಯಾರೆಲ್ಲ ತೊಡಗಿರ್ತಾರಲ್ವಾ, ಸೊ ಅವರು ಏನ್ ಮಾಡ್ತಾರೆ, ಇಲ್ಲಿ ದೀರ್ಘಾವಧಿಗೆ ಈ ಒಂದು ಆ ಹೀಟ್ ವೇವ್ಗೆ ಬಲಿ ಆಗ್ತಾರೆ. ಓಕೆ, ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಹೀಟ್ ವೇವ್ ಜಾಸ್ತಿ ಇರೋದ್ರಿಂದ ಅವರ ಒಂದು ಶ್ರಮದ ಅವಧಿ ಏನಾಗತ್ತೆ, ಕಡಿಮೆ ಆಗತ್ತೆ. ಅಂದ್ರೆ ಅವರು ಹೆಚ್ಚಿನ ಅವಧಿವರೆಗೆ ಏನ್ ಮಾಡಲ್ಲ, ಕೆಲಸವನ್ನ ಮಾಡೋದಿಲ್ಲ, ವರ್ಕಿಂಗ್ ಅವರ್ ಕಡಿಮೆ ಆಗತ್ತೆ. ಹೀಗಾಗಿ ಅವರ ಒಂದು ಪ್ರೊಡಕ್ಟಿವಿಟಿ ಅನ್ನೋದು ಏನಾಗುತ್ತೆ ಇಲ್ಲಿ ಈ ಸಂದರ್ಭದಲ್ಲಿ ಕಡಿಮೆ ಆಗೋದನ್ನ ನಾವು ನೋಡ್ಬೋದು. ಹಾಗೆ ಇನ್ನು ವಾಟರ್ ರಿಸೋರ್ಸ್ ಅಂತ ಬಂತಂದ್ರೆ, ಸೊ ಏನಾಗುತ್ತೆ, ಹೀಟ್ ವೇವ್ ಜಾಸ್ತಿ ಆದ್ರೆ ಸೊ ಬರಗಾಲದ ಅಂದ್ರೆ ನೀರಿನ ಜಲಮೂಲಗಳ ಕೊರತೆ ಕೂಡ ಉಂಟಾಗತ್ತೆ. ಡ್ಯೂ ಟು ಇವಾ ಇವ್ಯಾಪೊರೇಷನ್ ಇವ್ಯಾಪೊರೇಷನ್ ಅಂದ್ರೆ ನೀರು ಆವಿ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಒಂದು ಜಲಮೂಲಗಳು ಏನಾಗತ್ತೆ, ಬರಿದಾಗ್ತಾ ಬರುತ್ತೆ. ನೆಕ್ಸ್ಟ್ ಇನ್ನು ಆಹಾರದ ಭದ್ರತೆಗೆ ಅಂತ ಬಂದ್ರೆ, ಫುಡ್ ಸೆಕ್ಯೂರಿಟಿಗೆ ಅಂತ ಬಂದ್ರೆ, ಸೊ ಬರಗಾಲ ಫಾರ್ಮ್ ಆಗೋದ್ರಿಂದ ಹೀಟ್ ಜಾಸ್ತಿ ಆಗಿ ಏನಾಗುತ್ತೆ, ಅವಾಗ ಬರಗಾಲ ಫಾರ್ಮ್ ಆಗತ್ತೆ. ಅವಾಗ ಏನಾಗುತ್ತೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೇಲೆ ಇದು ಒಂದು ಪರಿಣಾಮವನ್ನ ಬೀರುತ್ತೆ. ಹೀಗಾಗಿ ಕೃಷಿ ಉತ್ಪಾದಕತೆ ಕೂಡ ಇಲ್ಲಿ ಕಡಿಮೆ ಆಗತ್ತೆ. ಎಸ್, ನೆಕ್ಸ್ಟ್ let us move on to the next article. Uniform Civil Code is part of Union Government's agenda ಮೇಘ್ವಾಲ್. ಅಂದ್ರೆ ಇವಾಗ ಸರ್ಕಾರ ಫಾರ್ಮ್ ಆಗಿರೋ ಅದರ ಉದ್ದೇಶ ಏನಾಗಿದೆ ಅಂತಂದ್ರೆ, ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರುವುದು ಅದರ ಅಜೆಂಡಾ ಆಗಿದೆ, ಅದರ ಉದ್ದೇಶ ಅಥವಾ ಅದರ ಒಂದು ಗುರಿ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಅಂತಂದ್ರೆ ಏನು, ಅದರ ಒಂದು ಸಾಧಕ ಬಾಧಕಗಳೇನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಎಸ್, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ರೆ, ಸೊ ಇದೇನ್ ಮಾಡತ್ತೆ ಅಂತಂದ್ರೆ ಇಡೀ ದೇಶದ ತುಂಬಾ ಒಂದೇ ಕಾನೂನನ್ನ ಜಾರಿ ಮಾಡತ್ತೆ. ಸೊ ಒಂದೇ ಕಾನೂನು ಅಂತಂದ್ರೆ ಯಾವ್ದ್ರ ಕುರಿತಾಗಿ, ಸೊ ಇಲ್ಲಿ ಎರಡು ಕೇಸಸ್ ಬರುತ್ತೆ. ಒಂದು ಕ್ರಿಮಿನಲ್ ಮ್ಯಾಟರ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಕ್ರಿಮಿನಲ್ ಲಾಸ್ ಅಂತ ಬರುತ್ತೆ. ಓಕೆ, ಕ್ರಿಮಿನಲ್ ಲಾಸ್ ಅಪರಾಧ ಕಾನೂನುಗಳು ಮತ್ತು ಪರ್ಸನಲ್ ಲಾಸ್ ಅಂತ ಬರುತ್ತೆ, ವೈಯಕ್ತಿಕ ಕಾನೂನುಗಳ ಕುರಿತಾಗಿ ಏನ್ ಮಾಡೋದು, ದೇಶಾದ್ಯಂತ ಎಲ್ಲ ಧರ್ಮಗಳಿಗೂ ಕೂಡ ಒಂದೇ ಕಾನೂನು ಅಂದ್ರೆ ಕ್ರಿಮಿನಲ್ ಮತ್ತು ಪರ್ಸನಲ್ ಲಾ ಕುರಿತಾಗಿ ಒಂದೇ ಕಾನೂನನ್ನ ಅಳವಡಿಸಿಕೊಳ್ಳುವುದರ ಕುರಿತು ಸೊ ಇದು ಹೇಳುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಎಸ್, ಎಲ್ಲಾ ಧಾರ್ಮಿಕ ಸಮುದಾಯಗಳಿಗೆ ಅವರ ವೈಯಕ್ತಿಕ ವಿಷಯಗಳಾದ ಸೊ ಮ್ಯಾರೇಜ್ ಮದುವೆ, ಡಿವೋರ್ಸ್, ಇನ್ಹೆರಿಟೆನ್ಸ್ ಉತ್ತರಾಧಿಕಾರ, ದತ್ತು ಅಡಾಪ್ಟೇಷನ್ ಇತ್ಯಾದಿಗಳಲ್ಲಿ ಏನ್ ಮಾಡುತ್ತೆ, ಸೊ ಈ ಒಂದು ಏಕ ರೂಪ ನಾಗರಿಕ ಸಂಹಿತೆ ಏನಾಗತ್ತೆ, ಅನ್ವಯವಾಗತ್ತೆ. ಸೊ ದತ್ತು ಜೊತೆಗೆ ಇನ್ನೊಂದು ಬರುತ್ತೆ, ಮಕ್ಕಳ ಪಾಲನೆ. ಸೊ ಇದರ ಕುರಿತಾಗಿ ಏನ್ ಮಾಡತ್ತೆ ಅಂತಂದ್ರೆ ಏಕರೂಪವಾಗಿ ಕಾನೂನನ್ನ ಜಾರಿ ಮಾಡ್ಬೇಕನ್ನೋದ್ರ ಈ ಒಂದು ಉದ್ದೇಶವನ್ನ ಈ ಒಂದು UCC ಹೊಂದಿದೆ. ಹಾಗಿದ್ರೆ ಸೊ ಇದರ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಏನ್ ಹೇಳತ್ತೆ ಅಂತಂದ್ರೆ, ಸಾಂವಿಧಾನಿಕ ನಿಬಂಧನೆಗಳು ಅಂತ ಕರಿಬಹುದು ಇದನ್ನ ನಾವು, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಓಕೆ, ಸೊ ಇಲ್ಲಿ ಆರ್ಟಿಕಲ್ 44 ಬರುತ್ತೆ. ಸೊ ಇದೇನ್ ಹೇಳತ್ತೆ ಅಂತಂದ್ರೆ, ನೀವು ದೇಶಾದ್ಯಂತ ಏನ್ ಮಾಡ್ಬೋದು ಅಂತಂದ್ರೆ ಈ ಒಂದು ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಳ್ಳಬಹುದು ಅಂತ ಈ ಒಂದು ವಿಧಿ ಹೇಳತ್ತೆ. ಅಂದ್ರೆ ಈ ಒಂದು ಅಳವಡಿಸಿಕೊಳ್ಳಲು ಈ ಸಂಹಿತೆಯನ್ನ ಪಡೆಯಲು ರಾಜ್ಯವು ಪ್ರಯತ್ನಿಸುತ್ತದೆ ಎಂದು ಹೇಳುತ್ತದೆ. ಸೊ ಈ ಒಂದು ಇದು, ಸೊ ಆರ್ಟಿಕಲ್ 44 is related to UCC, ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಈ UCC ಅಂದ್ರೆ ಆರ್ಟಿಕಲ್ 44 ಬರುತ್ತಲ್ವಾ, ಸೊ ಇದು DPSP ಅಂಡರ್ ಅಲ್ಲಿ ಬರುತ್ತೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು. ಎಸ್, ಸೊ ಇದ್ರ ಬಗ್ಗೆ ಆರ್ಟಿಕಲ್ 37 ಏನ್ ಹೇಳುತ್ತೆ,
ವಿಧಿ 37 ಏನ್ ಹೇಳತ್ತಂತಂದ್ರೆ ಸೊ ಇವುಗಳನ್ನ ಇವು DPSP ಆಗಿರೋದ್ರಿಂದ ಇವು ನ್ಯಾಯಸಮ್ಮತವಾಗಿಲ್ಲ. ಓಕೆ, ಅಂದ್ರೆ ಇವುಗಳನ್ನ ಏನ್ ಮಾಡೋದು, ಕೋರ್ಟ್ ಮುಖಾಂತರ ನೀವು ಇವುಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅಂದ್ರೆ ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲಾಗುವುದಿಲ್ಲ ಅಂತ ಇದರ ಅರ್ಥ. ಓಕೆ, ಸೊ ನ್ಯಾಯಸಮ್ಮತವಾಗಿಲ್ಲ ಅಂತಂದ್ರೆ ಕೋರ್ಟ್ ಮೂಲಕ ಇವುಗಳನ್ನ ಅನಾಕ್ಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸೊ ಇವುಗಳನ್ನ ಏನ್ ಮಾಡ್ಬೋದು ಅಂತಂದ್ರೆ ಸೂಚಿಸಲಾದ ತತ್ವಗಳನ್ನ ಆಡಳಿತದಲ್ಲಿ ಮೂಲಭೂತವಾಗಿವೆ. ಹಾಗಿದ್ರೆ ಸೊ ಪರ್ಸನಲ್ ಲಾಸ್ ಅಂತ ನಾವು ಮೇಲೆ ಹೇಳಿದ್ದೆ ನಿಮ್ಗೆ. ಪರ್ಸನಲ್ ಲಾ ಭಾರತದಲ್ಲಿನ ವೈಯಕ್ತಿಕ ಕಾನೂನುಗಳ ಪ್ರಸ್ತುತ ಸ್ಥಿತಿ. ಪರ್ಸನಲ್ ಲಾ. ಓಕೆ, ಸೊ ಇಲ್ಲಿ ಯಾವೆಲ್ಲ ಪರ್ಸನಲ್ ಲಾಗಳ ಅಡಿಯಲ್ಲಿ ಬರುತ್ತೆ ಅಂತಂದ್ರೆ ಮ್ಯಾರೇಜ್, ಡಿವೋರ್ಸ್, ವಿಚ್ಛೇದನ, ಉತ್ತರಾಧಿಕಾರದಂತ ವೈಯಕ್ತಿಕ ಕಾನೂನು ವಿಷಯಗಳು. ಸೊ ಈ ಒಂದು ವೈಯಕ್ತಿಕ ಕಾನೂನುಗಳಾಗಿವೆ. ಸೊ ಇದು ಏನಾಗತ್ತೆ ಅಂತಂದ್ರೆ ಸೊ ಏನಿದು ವೈಯಕ್ತಿಕ ಕಾನೂನು ಅನ್ನೋದು ನಮ್ಗೆ ಈ ಒಂದು ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಕನ್ಕರೆಂಟ್ ಲಿಸ್ಟ್ ಅಂತಂದ್ರೆ ಸೊ ಇಲ್ಲಿ ಏನಾಗಿದೆ, ರಾಜ್ಯ ವಿಷಯ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಅಂತ ಬರುತ್ತೆ. ಸೊ ರಾಜ್ಯ ಪಟ್ಟಿಯಲ್ಲಿ ಇರುವಂತಹ ವಿಷಯಗಳ ಕುರಿತಾಗಿ ಯಾರು ಕಾನೂನು ಮಾಡ್ತಾರೆ, ರಾಜ್ಯ ಸರ್ಕಾರಗಳು ಕಾನೂನನ್ನ ಮಾಡುತ್ತೆ. ಕೇಂದ್ರ ಪಟ್ಟಿಯಲ್ಲಿ ಇರೋದನ್ನ ಕೇಂದ್ರ ಸರ್ಕಾರಗಳು ಏನ್ ಮಾಡುತ್ತೆ, ಇಲ್ಲಿ ಕಾನೂನನ್ನ ಮಾಡುತ್ತೆ. ಹಾಗೆ ಈ ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳ ಕುರಿತಾಗಿ ಯಾರೆಲ್ಲ ಕಾನೂನು ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡು ಏನ್ ಮಾಡುತ್ತೆ, ಕಾನೂನನ್ನ ಮಾಡುತ್ತೆ. ಇಲ್ಲಿದೆ ನೋಡಿ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಕಾನೂನುಗಳನ್ನ ಮಾಡಬಹುದು ಅನ್ನೋದನ್ನ ಸೊ ಇಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ನೋಡ್ತೀವಿ. ಹಾಗೆ ಸೊ ಇಲ್ಲಿ ಹಿಂದೂ ವೈಯಕ್ತಿಕ ಕಾನೂನುಗಳನ್ನ ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಸಂಸತ್ತು 4 ಭಾಗಗಳಾಗಿ ಏನ್ ಮಾಡತ್ತೆ, ಕೋಡಿಫೈ ಮಾಡತ್ತೆ, ಅಂದ್ರೆ ಕ್ರೋಢೀಕರಣವನ್ನ ಮಾಡತ್ತೆ. ಹಾಗಿದ್ರೆ ಆ 4 ಕಾನೂನುಗಳು ಏನು ಅನ್ನೋದನ್ನ ನೋಡೋಣ. ಇಲ್ಲಿ ಹಿಂದೂ ವಿವಾಹ ಕಾಯ್ದೆ 1955 ಇದೆ ಅಂತಂದ್ರೆ ಸೊ ಇಲ್ಲಿ ಯಾವುದೇ ಧರ್ಮದ ವ್ಯಕ್ತಿಗಳಿಗೆ ಏನಂತಂದ್ರೆ ವಿವಾಹದ ಹಕ್ಕನ್ನ ಸೊ ಈ ಕಾಯ್ದೆಯ ಮೂಲಕ ನೀಡಲಾಗತ್ತೆ. ಹಾಗೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1950 ಇದೆ. ಹಾಗೆ ಹಿಂದೂ ಅಲ್ಪಸಂಖ್ಯಾತ ಮತ್ತು ರಕ್ಷಕ ಕಾಯ್ದೆ 1956, ಹಿಂದೂ ದತ್ತು ಮತ್ತು ನಿರ್ವಹಣೆ ಕಾಯ್ದೆ 1956 ಬರುತ್ತೆ. ಸೊ ಇಲ್ಲಿ ಕೇವಲ ಹಿಂದೂಗಳ ಕಾನೂನುಗಳನ್ನ ಮಾತ್ರ ಏನ್ ಮಾಡಲಾಗಿದೆ ಅಂತಂದ್ರೆ ಕ್ರೋಢೀಕರಿಸಲಾಗಿದೆ. ಆದ್ರೆ ಉಳಿದ ಧರ್ಮಗಳನ್ನ ಏನ್ ಮಾಡಲಾಗಿದೆ, ಫಾರ್ ಎಕ್ಸಾಂಪಲ್ ಇವಾಗ ಮುಸ್ಲಿಂ ವೈಯಕ್ತಿಕ ಕಾನೂನುಗಳನ್ನ ಏನ್ ಮಾಡಲಾಗಿಲ್ಲ, ಇಲ್ಲಿ ಕ್ರೋಢೀಕರಣ ಮಾಡಲಾಗಿಲ್ಲ. ಮುಸ್ಲಿಂ ವ್ಯಕ್ತಿಗಳ ಒಂದು ವೈಯಕ್ತಿಕ ಕಾನೂನುಗಳನ್ನ ಇಲ್ಲಿ ಏನ್ ಮಾಡಲ್ಲ, ಕ್ರೋಢೀಕರಿಸಲಾಗಿಲ್ಲ. ಅವರ ಧಾರ್ಮಿಕ ಕಾನೂನುಗಳು ಯಾವುದರಿಂದ ಒಂದು ನಿರ್ದೇಶಿಸಲ್ಪಡತ್ತೆ ಅಂತಂದ್ರೆ ಅವರ ವೈಯಕ್ತಿಕ ಕಾನೂನುಗಳನ್ನ ಆಧರಿಸಿ ಅವ್ರೇನ್ ಮಾಡ್ತಾರೆ, ಇಲ್ಲಿ ತಮ್ಮ ಧರ್ಮಾನುಸರಣೆಯನ್ನ ಮಾಡ್ತಾರೆ. ಸೊ ಅವರ ಒಂದು ವೈಯಕ್ತಿಕ ಕಾನೂನುಗಳಲ್ಲಿ ಒಂದು ಬದಲಾವಣೆ ಏನ್ ಮಾಡಲಾಗಿದೆ ಅಂತಂದ್ರೆ ಸೊ ಇಲ್ಲಿ 2019ರಲ್ಲಿ ಮುಸ್ಲಿಂ ಮಹಿಳೆಯರ ಹಕ್ಕುಗಳ ರಕ್ಷಣೆಯಂತ ಕಾಯ್ದೆಗಳಲ್ಲಿ ಇದನ್ನ ಸ್ಪಷ್ಟವಾಗಿ ಕಾಣಬಹುದು. ಅಂತಂದ್ರೆ ಅಲ್ಲಿ ಏನ್ ಮಾಡಲಾಗಿತ್ತು, ತಿದ್ದುಪಡಿಯನ್ನ ಮಾಡಲಾಯಿತು ಈ ಒಂದು ಕಾಯ್ದೆಯಲ್ಲಿ. ಇನ್ನು ಉಳಿದ ಧರ್ಮಗಳಿಗೆ ಬಂದ್ರೆ ಕ್ರಿಶ್ಚಿಯನ್ನರಾಗಿರ್ಬೋದು, ಜೊರಾಸ್ಟ್ರಿಯನ್ನರಾಗಿರ್ಬೋದು ಮತ್ತು ಯಹೂದಿಗಳು, ಸೊ ಇವ್ರಿಗೆ ತಮ್ಮದೇ ಆದ ಕಾನೂನುಗಳಿವೆ, ಧಾರ್ಮಿಕ ಕಾನೂನುಗಳಿವೆ. ಸೊ ಆ ಒಂದು ಧಾರ್ಮಿಕ ಕಾನೂನುಗಳ ಅನುಸಾರವಾಗಿ ಅವ್ರು ಏನ್ ಮಾಡ್ತಾರೆ, ಈ ಮದುವೆ, ವೈಯಕ್ತಿಕ ಒಂದು ವಿಷಯಗಳಾದ ಮದುವೆ ಮತ್ತು ಡಿವೋರ್ಸ್, ವಿಚ್ಛೇದನ ಮತ್ತು ಮಕ್ಕಳ ಪಾಲನೆ ಮತ್ತು ಉತ್ತರಾಧಿಕಾರದಂತಹ ವಿಷಯಗಳನ್ನ ಏನ್ ಮಾಡ್ತಾರೆ, ನಿರ್ವಹಣೆನ ಮಾಡ್ತಾರೆ. ಹಾಗೆ ಸೊ ಇನ್ನು ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಂಡಂತ ರಾಜ್ಯಗಳು ಯಾವೆಲ್ಲ ಇದೆ ಅಂತಂದ್ರೆ ನಮ್ಮ ಒಂದು ಭಾರತದಲ್ಲಿ ಕೇವಲ ಗೋವಾ ಮಾತ್ರ ಈ ಒಂದು ಏಕ ರೂಪ ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಂಡ ಮಾತ್ರ. ಓಕೆ, ಸೊ ಮೊದಲನೇ ರಾಜ್ಯ ಕೂಡ ಅದೇ,
ಮತ್ತೆ ಇಲ್ಲಿವರೆಗೆ ಏಕಮಾತ್ರ ರಾಜ್ಯ ಕೂಡ ಅದೇ ಆಗಿದೆ. ಸೊ ಈ ಸಂಹಿತೆಯನ್ನ ಹೊಂದಿರುವ ಏಕೈಕ ಒಂದು ರಾಜ್ಯ. ಸೊ ಇದರ ಅನ್ವಯ ಏನಾಗತ್ತಂತಂದ್ರೆ ಯಾವುದೇ ಒಂದು ಧಾರ್ಮಿಕ ಅಥವಾ ಜನಾಂಗೀಯ ಸಮುದಾಯವನ್ನ ಲೆಕ್ಕಿಸಿದ್ರೆ ಎಲ್ಲಾ ಒಂದು ಈ ಪ್ರಜೆಗಳಿಗೆ, ಗೋವಾದ ಒಂದು ನಿವಾಸಿಗಳಿಗೆ ಅವರ ಒಂದು ಕಾನೂನುಗಳು ಅಂದ್ರೆ ಏಕರೂಪ ಕಾನೂನುಗಳು ಅನ್ವಯವಾಗತ್ತೆ. ಹಾಗಿದ್ರೆ ಈ ಭಾರತಕ್ಕೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯ ಅಗತ್ಯತೆ ಏನಿದೆ? ಸೊ ಯಾಕೆ ಏಕ ರೂಪ ಸಂಹಿತೆಯನ್ನ ಜಾರಿಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಮೊದಲನೇದಾಗಿ, ಸೊ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋದ್ರಿಂದ ಸೊ ಇಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನ ಸಿಗತ್ತೆ. ಸೊ ಈಗಿರುವ ಧಾರ್ಮಿಕ ಕಾನೂನುಗಳಲ್ಲಿರುವ ನ್ಯೂನ್ಯತೆಗಳನ್ನ ಏನ್ ಮಾಡ್ಬೋದು ಅಂತಂದ್ರೆ ನಾವು ಇಲ್ಲಿ ಸರಿಪಡಿಸಬಹುದು. ಸೊ ಆ ಮೂಲಕ ಸೊ ಇಲ್ಲಿ ಈ ಧಾರ್ಮಿಕ ಕಾನೂನುಗಳು ಏನಿದೆ ಅಲ್ವಾ, ಸೊ ಅವು ಎಲ್ಲವೂ ಏನಾಗಿದೆ ಪುರುಷರಿಗೆ ಒಂದು ಅನ್ವಯವಾಗುವ ಹಾಗೆ ಅವರಿಗೆ ಒಂದು ಬೆನಿಫಿಟ್ ಆಗಿರುವಂತಹ ನಿಯಮಗಳಾಗಿವೆ. ಆದ್ರೆ ಅಲ್ಲಿ ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಈ ಆಸ್ತಿ ಹಕ್ಕು ಅಂತ ಬಂದಾಗ ಈ ಆಸ್ತಿ ವಿಚಾರಕ್ಕಾಗಿ ಆಸ್ತಿಯ ಒಂದು ಉತ್ತರಾಧಿಕಾರವನ್ನ ಯಾರು ವಹಿಸ್ಕೊಳ್ಬೇಕು ಅಂತ ನಿರ್ಧಾರ ಬಂದಾಗ ಅದನ್ನ ಯಾರು ಡಿಸೈಡ್ ಮಾಡ್ತಾ ಇದ್ರು ಅಂದ್ರೆ ಆ ಕುಟುಂಬದ ಒಂದು ಸದಸ್ಯರ ಒಂದು ನಿರ್ಧಾರವನ್ನ ಮಾಡ್ತಾ ಇದ್ರು. ಸೊ ಇದೇನಾಯ್ತು, ಅಲ್ಲಿ ಲಿಂಗ ಅಸಮಾನತೆ ಅನ್ನೋದು ಕಂಡು ಬರ್ತಾ ಇತ್ತು. ಸೊ ಹೀಗಾಗಿ ಇದನ್ನ ಈ ಒಂದು ದೋಷವನ್ನ ಸರಿಪಡಿಸಲಿಕ್ಕೆ ಸೊ ಇದರ ಅಗತ್ಯತೆ ಇದೆ ಅಂತ ನಾವು ಹೇಳ್ಬೋದು. ಸೊ ಇದು ಎಲ್ಲ ಧರ್ಮಗಳಲ್ಲಿ ಏನಾಗಿದೆ, ಭಿನ್ನವಾಗಿದೆ. ಆಸ್ತಿ ಹಕ್ಕಿನ ಕುರಿತಾಗಿ ಕಾನೂನುಗಳು ಅಂದ್ರೆ ವೈಯಕ್ತಿಕ ಕಾನೂನುಗಳು ಭಿನ್ನವಾಗಿವೆ. ಸೊ ಹೀಗಾಗಿ UCC ಯನ್ನ ಜಾರಿಗೆ ತಂದ್ರೆ ಸೊ ಸರ್ವರಿಗೂ ಏನಾಗತ್ತೆ, ಅವಾಗ ಆಸ್ತಿಯಲ್ಲಿ ಸಮಾನ ಹಕ್ಕು ಬರುತ್ತೆ. ನೆಕ್ಸ್ಟ್ ಇಲ್ಲಿ ವಿವಿಧ ಧರ್ಮಗಳ ವೈಯಕ್ತಿಕ ಕಾನೂನುಗಳು ವ್ಯಾಪಕವಾಗಿ ಭಿನ್ನವಾಗಿರುತ್ತವೆ. ಎಸ್, ಹಾಗೆ ವಿವಿಧ ಸಮುದಾಯಗಳಿಗೆ ಸೇರಿದ ಜನರಿಗೆ ಮದುವೆ, ಉತ್ತರಾಧಿಕಾರ ಮತ್ತು ದತ್ತು ಪಡೆಯುವಂತಹ ಸಮಸ್ಯೆಗಳನ್ನ ಹೇಗೆ ಪರಿಗಣಿಸಲಾಗಿದೆ ಎಂಬುದನ್ನು ಸೊ ಇದರಲ್ಲಿ ಸ್ಥಿರತೆ ಇಲ್ಲ. ಈ ಒಂದು ಅವರ ಒಂದು ವೈಯಕ್ತಿಕ ಒಂದು ಧಾರ್ಮಿಕ ಕಾನೂನುಗಳಲ್ಲಿ ಇದರ ಕುರಿತು ಏನಿಲ್ಲ, ಸ್ಪಷ್ಟತೆ ಅನ್ನೋದಿಲ್ಲ. ಹಾಗೆ ಸೊ ಈಗಿರುವ ಒಂದು ಕಾನೂನುಗಳ ಅನ್ವಯ ಏನಾಗತ್ತೆ ಅಂದ್ರೆ ಅವರ ಒಂದು ಧಾರ್ಮಿಕ ಕಾನೂನುಗಳ ಪ್ರಕಾರ ಏನಾಗತ್ತೆ, ಸೊ ಇಲ್ಲಿ ವಿಧಿ 14 ಏನ್ ಹೇಳುತ್ತೆ ಅಂತಂದ್ರೆ ಇಕ್ವಾಲಿಟಿ, ಸಮಾನತೆ. ಓಕೆ, ಸೊ ಈ ಸಮಾನತೆ ಅನ್ನೋ ಇದಕ್ಕೆ ಏನಾಗತ್ತೆ ಅಂದ್ರೆ ತತ್ವಕ್ಕೆ ವಿರುದ್ಧವಾಗತ್ತೆ. ಸೊ ಈ ಕಾರಣಕ್ಕಾಗಿ UCC ಜಾರಿ ಆಗ್ಬೇಕಂತ ಇಲ್ಲಿ ನಾವು ಹೇಳ್ಬೋದು. ಮೇಲೆ ಹೇಳಿದ ಹಾಗೆ ನಿಮ್ಗೆ ಏನಾಗತ್ತೆ, ಇಲ್ಲಿ ಪುರುಷರಿಗೆ ಅನಗತ್ಯ ಪ್ರಯೋಜನಗಳನ್ನ ನೀಡತ್ತೆ. ಅಂದ್ರೆ ಕೆಲವೊಂದು ಉತ್ತರಾಧಿಕಾರದ ಏನಾಗತ್ತೆ, ಇಲ್ಲಿ ಆಸ್ತಿಯಲ್ಲಿ ಮಹಿಳೆಯರು ಏನಾಗ್ತಾರೆ, ಇಲ್ಲಿ ಆಸ್ತಿಯಿಂದ ವಂಚಿತರಾಗ್ತಾರೆ. ಸೊ ಈ ರೀತಿಯ ಪ್ರಯೋಜನ ಏನಾಗಿದೆ ಅಂತಂದ್ರೆ ಅವರ ಒಂದು ಸಂಪ್ರದಾಯ ಮತ್ತು ಪದ್ಧತಿಯಿಂದ ಹುಟ್ಟಿಕೊಂಡಿವೆ. ಅಂತಂದ್ರೆ ಏನ್ ಹೇಳತ್ತೆ, ಅವರು ಧರ್ಮಗಳು ಏನ್ ಹೇಳತ್ತೆ ಅಂತಂದ್ರೆ ಇಲ್ಲಿ ಪುರುಷ ಪ್ರಧಾನವಾಗಿರ್ಬೇಕಂತ ಕೆಲವೊಂದು ಧರ್ಮಗಳು ಹೇಳತ್ತಲ್ವಾ. ಅಂದ್ರೆ ಪುರುಷರನ್ನ ನಾವಿಲ್ಲಿ ಏನಂತ ಕರಿತೀವಿ ಅಂತಂದ್ರೆ ನೈಸರ್ಗಿಕ ರಕ್ಷಕರು ಅಂತ ಕರಿತೀವಿ. ಓಕೆ, ಸೊ ಇದರ ಅನ್ವಯ ಏನಾಗತ್ತೆ ಅಂತಂದ್ರೆ ಯಾವುದೇ ಒಂದು ಮಹತ್ವದ ನಿರ್ಧಾರಗಳಲ್ಲಿ ಅಥವಾ ಆಸ್ತಿಯ ಪಾಲಿನಲ್ಲಿ ಪುರುಷರಿಗೆ ಏನಾಗತ್ತೆ, ಇಲ್ಲಿ ಪ್ರಾಧಾನ್ಯತೆಯನ್ನ ಅಥವಾ ಆದ್ಯತೆಯನ್ನ ನೀಡಲಾಗತ್ತೆ. ಹಾಗಿದ್ರೆ ಈ ಏಕರೂಪ ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಳ್ಳಲಿಕ್ಕೆ ಸೊ ಇಷ್ಟೊಂದು ಏಕೆ ತಡ ಮಾಡ್ತಾ ಇದ್ದಾರೆ? ಹಾಗಿದ್ರೆ ಅದಕ್ಕೆ ಯಾವೆಲ್ಲ ಒಂದು ಕ್ರಿಟಿಕಿಸಮ್ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಏನಕ್ಕೆ ಈ ಒಂದು UCC ಯ ಬಗ್ಗೆ ಟೀಕೆಗಳನ್ನ ಮಾಡ್ಲಾಗ್ತಾ ಇದೆ ಅಂತಂದ್ರೆ, ಸೊ ಫಸ್ಟ್ ಇಲ್ಲಿ ಟೀಕೆಗಳು. ಎಸ್, ಸೊ ಇದ್ರ ಉದ್ದೇಶ ಏನು? ಕಾನೂನಿನ ಮುಂದೆ ಸಮಾನತೆಯನ್ನು ತರುವಂತ ಉದ್ದೇಶವನ್ನ ಈ ಒಂದು UCC ಹೊಂದಿದೆ. ಆದ್ರೂ ಕೂಡ ಸೊ ಆರ್ಟಿಕಲ್ ವಿಧಿ 25 ಅಂತ ಇದೆ. ಸೊ ಅದೇನ್ ನೀಡತ್ತೆ ಅಂತಂದ್ರೆ ನಿಮ್ಗೆ ಆರ್ಟಿಕಲ್ 25 ಏನ್ ಹೇಳತ್ತೆ ಅಂತಂದ್ರೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ. ಸೊ ಇದರ ಅನ್ವಯ ಏನ್ ಮಾಡಬಹುದು ಅಂತಂದ್ರೆ ಅವರ ಒಂದು ವೈಯಕ್ತಿಕ ಧರ್ಮದ ಕಾನೂನುಗಳನ್ನ ಅನುಸರಿಸುವ ಒಂದು ಅವಕಾಶವನ್ನ ನೀಡಲಾಗಿದೆ. ಸೊ ಇನ್ ಕೇಸ್ ಇಲ್ಲಿ ಧಾರ್ಮಿಕ ಕಾನೂನುಗಳ ಹೊರತಾಗಿ UCC ಯನ್ನ ಜಾರಿಗೆ ತಂದ್ರೆ ಅವಾಗ ಏನಾಗತ್ತೆ,
ಅವರ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಒಂದು ಉಲ್ಲಂಘನೆಯಾಗತ್ತೆ. ಸೊ ಈ ಕಾರಣಕ್ಕಾಗಿ UCCಯನ್ನ ಜಾರಿಗೆ ಮಾಡಬಾರ್ದು ಅಂತ ಹೇಳಲಾಗತ್ತೆ. ಎಸ್. ಸೊ ಈ UCCಯನ್ನ ಎಲ್ರಿಗೂ ಅನ್ವಯ ಮಾಡಬಾರ್ದು ಅಂದ್ರೆ ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಇದನ್ನ ಯಾರಿಗೆ ಮಾತ್ರ ತರಬಹುದು ಅಂತಂದ್ರೆ ಕೇವಲ ಅಲ್ಪಸಂಖ್ಯಾತರ ಒಂದು ಧಾರ್ಮಿಕ ಅಲ್ಪಸಂಖ್ಯಾತರು ಇರ್ತಾರಲ್ವಾ, ಸೊ ಅವರಿಗೆ ಮಾತ್ರ ಈ ಕಾನೂನುಗಳನ್ನ ಬದಲಾವಣೆ ಮಾಡಿದ್ರೆ ಅಂದ್ರೆ ಮಾಡ್ಬೋದು. ಸೊ UCCಯ ಅಗತ್ಯವಾಗ ಬೀಳೋದಿಲ್ಲ ಅಂತ ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎಸ್, ಇಲ್ಲಿ ನೋಡಿ, UCC ಈ ಹಕ್ಕನ್ನ ಅಲ್ಪಸಂಖ್ಯಾತರನ್ನ ನಿಗ್ರಹಿಸಲು ಮತ್ತು ಸಂಸ್ಕೃತಿಯನ್ನ ಏಕರೂಪಗೊಳಿಸಲು ಒಂದು ಸಾಧನವಾಗಿದೆ. ಅಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರಂತ ಇರ್ತಾರೆ. ಸೊ ಅವ್ರಿಗೇನಾಗಿರುತ್ತೆ ಅಂತಂದ್ರೆ ಅವ್ರು ಯಾವ ರೀತಿ ಗುರುತಿಸ್ಕೊಂಡಿರ್ತಾರೆ ಅಂತಂದ್ರೆ ತಮ್ಮ ಆಚಾರ ವಿಚಾರಗಳ ಮೂಲಕ ಅವ್ರು ಏನಾಗಿರ್ತಾರೆ, ಸಮಾಜದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಸೊ ಇನ್ ಕೇಸ್ UCC ಬಂದಾಗ ಅವಾಗ ಏನಾಗುತ್ತೆ, ಅವರು ಎಲ್ರೊಳಗಾಗಿ ಅಂದ್ರೆ ಬೆರೆತು ಹೋಗ್ಬಿಡ್ತಾರೆ. ಅವಾಗ ಅವರ ಒಂದು ಮೂಲ ಸಂಸ್ಕೃತಿ ಅನ್ನೋದು ಏನಾಗುತ್ತೆ, ಕಣ್ಮರೆಯಾಗ್ಬಿಡತ್ತೆ. ಇನ್ನು ವೇ ಫಾರ್ವರ್ಡ್ ನಲ್ಲಿ ನಾವು ಏನ್ ಬರಿಬೇಕಂತಂದ್ರೆ, ಸೊ ಈ UCCಯನ್ನ ಜಾರಿಗೆ ಮಾಡುವ ಮೊದಲು ಏನ್ ಮಾಡ್ಬೇಕಂತಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಮೊದಲು ಸೊ ಇದನ್ನ ಗ್ರೌಂಡ್ ಲೆವೆಲ್ ನಲ್ಲಿ ಏನ್ ಮಾಡ್ಬೇಕು, ಮೊದಲ ಇದರ ಸಾಧಕ ಬಾಧಕಗಳ ಕುರಿತಾಗಿ ಮೊದಲು ಏನ್ ಮಾಡ್ಬೇಕಂತಂದ್ರೆ ಎಲ್ಲಾ ಒಂದು ಧರ್ಮಗಳ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡ್ಬೇಕಾಗತ್ತೆ. ಸೊ ಆವಾಗ ಮಾತ್ರ ಏನ್ ಮಾಡ್ಬೋದು, ಸೊ ಈ ಒಂದು ಕಾಯ್ದೆ ಅನುಷ್ಠಾನಕ್ಕೆ ಬಂದಾಗ ಅದು ಮಾತ್ರ ಏನಾಗತ್ತೆ, ಯಶಸ್ವಿ ಆಗೋದನ್ನ ನಾವಿಲ್ಲಿ ನೋಡ್ತೀವಿ. ಹಾಗೆ ಇನ್ನು ತಾರತಮ್ಯದ ವೈಯಕ್ತಿಕ ಕಾನೂನುಗಳನ್ನ ಮೊದಲು ಅಂದ್ರೆ UCCಯನ್ನ ಜಾರಿಗೆ ಮಾಡುವ ಮೊದಲು ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದು ತಾರತಮ್ಯದ ಕಾನೂನುಗಳಿವೆ. ಸೊ ಅವುಗಳನ್ನ ಏನ್ ಮಾಡ್ಬೇಕು, ಮೊದಲು ನಿವಾರಣೆ ಮಾಡ್ಬೇಕು ಅಥವಾ ಅದನ್ನ ತಿದ್ದುಪಡಿ ಮಾಡ್ಬೇಕು. ಹಾಗೆ ಸೊ ಇಲ್ಲಿ ಕುಟುಂಬ ಕಾನೂನಿನ ಸುಧಾರಣೆಯನ್ನು ಮಾಡ್ಬೇಕು. ನಮ್ಮ ಶೀರ್ಷಿಕೆ ಸೊ ಇದರ ಅನ್ವಯ ಕುಟುಂಬ ಕಾನೂನಿನ ಸುಧಾರಣೆ 2018. ಸೊ ಈ ಶೀರ್ಷಿಕೆಯ ತನ್ನ ವರದಿಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಕಾನೂನು ಆಯೋಗವು ವೈಯಕ್ತಿಕ ಕಾನೂನುಗಳ ವೈವಿಧ್ಯತೆಯನ್ನು ಕಾಪಾಡುವುದು ಮತ್ತು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಉತ್ತಮ ಮಾರ್ಗವಾಗಿದೆ ಎಂದು ಸೂಚಿಸಿದೆ. ಅಂದ್ರೆ ನೀವು ಏನೋ ಬದಲಾವಣೆಯನ್ನ ಮಾಡಲು ಹೊರಟಾಗ ಅದು ನಿಮ್ಮ ಮೂಲಭೂತ ಹಕ್ಕುಗಳಿಗೆ, ಫಂಡಮೆಂಟಲ್ ರೈಟ್ಸ್ ಗಳಿಗೆ ಯಾವುದೇ ಒಂದು ಧಕ್ಕೆಯನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ಮೊದಲು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಖಚಿತಪಡಿಸಿಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ನೀವು ನಿಮ್ಮ ಒಂದು ವೇ ಫಾರ್ವರ್ಡ್ ನಲ್ಲಿ ಅಥವಾ ಮುಂದಿನ ದಾರಿ ಅಂತ ಕರಿತೀವಿ. ಸೊ ಅದನ್ನ ನೀವು ಈ ರೀತಿ ಬರೀಬಹುದು. ಎಸ್, ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ದ ಬಿಜೆಪಿ ಹ್ಯಾಸ್ ಕೆಪ್ಟ್ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ಫಾರ್ ಇಟ್ ಸೆಲ್ಫ್ ಡಿಸ್ಪೈಟ್ ದಿ ನ್ಯೂ ರಿಯಾಲಿಟಿ. ಓಕೆ, ಸೊ ಇಲ್ಲಿ ವರ್ಡ್ ಬೈ ವರ್ಡ್ ಅರ್ಥ ಮಾಡ್ತಾ ಹೋಗೋಣ. ಸೊ ಇವಾಗ ಬಿಜೆಪಿ ಏನಾಗಿದೆ, ಒಂದು ಮೆಜಾರಿಟಿ ಒಂದು ಪಕ್ಷ ಅಲ್ವಾ, ಅಂದ್ರೆ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆದಿದೆ. ಓಕೆ, ಈ ಒಂದು ಸರ್ಕಾರ ಏನ್ ಮಾಡಿದೆ, ಇವಾಗ ಸಮ್ಮಿಶ್ರ ಸರ್ಕಾರ ಫಾರ್ಮ್ ಆಗಿದೆ. ಓಕೆ, ಅದಕ್ಕೆ ಸಮ್ಮಿಶ್ರ ಸರ್ಕಾರ ಫಾರ್ಮ್ ಆದ್ರೂ ಕೂಡ ಏನಾಗಿದೆ ಅಂತಂದ್ರೆ ಇದೇ ಒಂದು ಪಕ್ಷ ಪ್ರಮುಖ ಖಾತೆಗಳನ್ನ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಅಂತ, ಓಕೆ, ಸೊ ಅಂದ್ರೆ ಪ್ರಮುಖ ಖಾತೆಗಳನ್ನ ಏನಾಗಿದೆ ತನ್ನ ಬಳಿಯೇ ಉಳಿಸಿಕೊಂಡಿದೆ. ಡಿಸ್ಪೈಟ್ ಅಂದ್ರೆ ನ್ಯೂ ರಿಯಾಲಿಟಿ ಮೀನ್ಸ್ ಇಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದ್ರೂ ಕೂಡ ಅಂದ್ರೆ ಆ ಒಂದು ಮಿತ್ರ ಪಕ್ಷಗಳಿಗೆ ಏನಾಗಿದೆ, ಸೊ ಇಲ್ಲಿ ಯಾವುದೇ ಒಂದು ಅವಕಾಶವನ್ನ ಪ್ರಮುಖ ಖಾತೆಗಳಲ್ಲಿ ನೀಡಿಲ್ಲ ಅವರು. ಹಾಗಿದ್ರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮ್ ಅನ್ನ ಯೂಸ್ ಮಾಡಿದ್ದಾರೆ ಅವರು. ಏನಂತಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ. ಏನಿದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದ್ರೆ, ಸೊ ನಿನ್ನೆ ಕ್ಲಾಸ್ ನಲ್ಲಿ ಕೂಡ ಇದರ ಬಗ್ಗೆ ಹೇಳಿದ್ದೆ ನಾನು. ಕ್ಯಾಬಿನೆಟ್ ಕಮಿಟಿ
ಆನ್ ಸೆಕ್ಯೂರಿಟಿ. ಎಸ್, ಇಟ್ ಈಸ್ ಅ ಪಾರ್ಟ್ ಆಫ್ ಸೆಂಟ್ರಲ್ ಕ್ಯಾಬಿನೆಟ್. ಓಕೆ, ಅಂದ್ರೆ ಕೇಂದ್ರ ಸಚಿವ ಸಂಪುಟದ ಒಂದು ಭಾಗವಾಗಿದೆ ಈ ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅನ್ನೋದು. ಸೊ ಇದರ ಅಡಿಯಲ್ಲಿ 4 ಇಂಪಾರ್ಟೆಂಟ್ ಖಾತೆಗಳು ಬರುತ್ತೆ, 4 ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು ಬರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬರುತ್ತೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರುತ್ತೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡ್ ಒನ್ ಮೋರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಸೊ ಇವೇನಾಗತ್ತೆ, ಈ ಒಂದು ಖಾತೆಗಳನ್ನ ಯಾರಿಗೆ ನೀಡಲಾಗಿದೆ, ಈ ಒಂದು ಬಿಜೆಪಿ ಎಂಪಿಗಳಿಗೆ ನೀಡಲಾಗಿದೆ. ಸೊ ಇದಕ್ಕೆ ಅಂದ್ರೆ ಕ್ಯಾಬಿನೆಟ್ ಕಮಿಟಿಯಲ್ಲಿ ಮುಖ್ಯವಾಗಿ ಎಷ್ಟು ಖಾತೆಗಳು ಬರುತ್ತೆ ಅನ್ನೋದನ್ನ, ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ 4 ಖಾತೆಗಳು ಬರುತ್ತೆ. ಸೊ ಇದರ ಒಂದು ಹೆಡ್ ಆಗಿ ಯಾರಾಗಿರ್ತಾರೆ ಅಂತಂದ್ರೆ, ಈ ಕ್ಯಾಬಿನೆಟ್ ಕಮಿಟಿ ಅಂಡ್ ಸೆಕ್ಯೂರಿಟಿ ಹೆಡ್ ಯಾರಾಗಿರ್ತಾರೆ, ಇಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ, PM ಪ್ರೈಮ್ ಮಿನಿಸ್ಟರ್ ಅವರು ಆಗಿರ್ತಾರೆ. ಎಸ್, ನೆಕ್ಸ್ಟ್ ಇಲ್ಲಿ ಸೂಪರ್ ಕ್ಯಾಬಿನೆಟ್ ಅಂತ ಬರುತ್ತೆ, ಸೂಪರ್ ಕ್ಯಾಬಿನೆಟ್. ಸೊ ಇಲ್ಲಿ ಸೂಪರ್ ಕ್ಯಾಬಿನೆಟ್ ಅಂತಂದ್ರೆ ಯಾವ ಒಂದು ಕಮಿಟಿಗೆ ನಾವು ಕರಿತೀವಿ ಅಂತಂದ್ರೆ, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಅಂತ ಬರುತ್ತೆ, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಸೂಪರ್ ಕ್ಯಾಬಿನೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಸೊ ಇನ್ನೊಂದು ಇಂಪಾರ್ಟೆಂಟ್ ವರ್ಡ್ ಬರುತ್ತೆ. ಸೊ ಇಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ಬರುತ್ತೆ. ಓಕೆ, ಕಿಚನ್ ಕ್ಯಾಬಿನೆಟ್. ಸೊ ಈ ಒಂದು ಕ್ಯಾಬಿನೆಟ್ ನಲ್ಲಿ ಪ್ರಧಾನ ಮಂತ್ರಿಗಳು ಇರ್ತಾರೆ, ಹಾಗೆ ಪ್ರಧಾನಮಂತ್ರಿಗಳ ಒಂದು ಕುಟುಂಬಸ್ಥರು ಕೂಡ ಈ ಒಂದು ಕಮಿಟಿಯಲ್ಲಿ ಬರ್ತಾರೆ. ಸೊ ಅಂದ್ರೆ ಅವರ ಒಂದು ಆಪ್ತ ವಲಯ, ಅತ್ಯಾಪ್ತ ವಲಯ ಈ ಒಂದು ಕಮಿಟಿಯಲ್ಲಿ ಕಂಡು ಬರುತ್ತೆ, ಕಿಚನ್ ಕ್ಯಾಬಿನೆಟ್. ಹಾಗೆ ಸೊ ಇನ್ನರ್ ಕ್ಯಾಬಿನೆಟ್ ಅಂತ ಕೂಡ ಬರುತ್ತೆ. ಓಕೆ, ಸೊ ಅದು ಕೂಡ ಇದೇ ರೀತಿ. ಸೊ ಅಲ್ಲಿ ಮಾಡಲಾಗತ್ತೆ ಅಂತಂದ್ರೆ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ. ಹಾಗಿದ್ರೆ ಈ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಒಂದು ಕಾರ್ಯಗಳೇನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತ ಇದೆ. ಸೊ ಇದೇನ್ ಮಾಡತ್ತೆ ಅಂತಂದ್ರೆ, ಡಿಸ್ಕಸ್, ಡಿಬೇಟ್ಸ್ ಅಂಡ್ ಇಸ್ ದ ಫೈನಲ್ ಡಿಸಿಷನ್ ಮೇಕಿಂಗ್ ಬಾಡಿ on senior appointment in the national security apparatus, defense policy and expenditure and generally all matters of India's national security ಅಂತ ಇದೆ. ಅಂದ್ರೆ ನಮ್ಮ ಭಾರತಕ್ಕೆ ಸಂಬಂಧಿಸಿದಂತಹ ಒಂದು ಭದ್ರತೆಗೆ ಸಂಬಂಧಿಸಿದಂತಹ ಅಥವಾ ಭದ್ರತಾ ಹಣಕಾಸು ಸಂಬಂಧಿತ ಒಂದು ನಿರ್ಧಾರಗಳನ್ನ ಯಾರು ಕೈಗೊಳ್ತಾರೆ ಅಂತಂದ್ರೆ, ಸೊ ಈ ಒಂದು ಕಮಿಟಿಯಲ್ಲಿರುವ ಒಂದು ಮೆಂಬರ್ಗಳು ಏನ್ ಮಾಡ್ತಾರೆ, ಕೈಗೊಳ್ತಾರೆ. ಹಾಗಿದ್ರೆ ಇವರ ಒಂದು ಹೂ ಹೆಡ್ಸ್ ದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇನ್ ಇಂಡಿಯಾ ಅಂತ ಇದೆ. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಯಾರು ಏನ್ ಮಾಡ್ತಾರೆ, ಸೊ ಪ್ರಧಾನ ಮಂತ್ರಿಗಳು ಈ ತರ ಒಂದು ಹೆಡ್ ಆಗಿರ್ತಾರೆ ಅಥವಾ ಮುಖ್ಯಸ್ಥರಾಗಿರ್ತಾರೆ. ನಾವು ಸಿ ದ ಫಂಕ್ಷನ್ಸ್ ಆಫ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಬಗ್ಗೆ ನೋಡೋಣ. ಹಾಗಿದ್ರೆ ಇದು ಯಾವುದರ ಕುರಿತಾಗಿ ಡಿಸಿಷನ್ ಮಾಡತ್ತೆ ಅಂತಂದ್ರೆ, ಮುಖ್ಯವಾಗಿ ಇಲ್ಲಿ ಡಿಫೆನ್ಸ್ ರಿಲೇಟೆಡ್ ಅಂದ್ರೆ ರಕ್ಷಣಾ ವಲಯದ ಕುರಿತಾಗಿ, ರಕ್ಷಣೆ ಕುರಿತಾಗಿ. ಓಕೆ, ಸೊ ಪ್ರಮುಖ ನಿರ್ಧಾರಗಳನ್ನ ಯಾರು ಕೈಗೊಳ್ತಾರೆ, ಸೊ ಈ ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವರು ನಿರ್ಧಾರವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ, ಏನಂತಂದ್ರೆ ತೇಜಸ್ ಮಾರ್ಕ್ A1. ಸೊ ಇದೇನಂತಂದ್ರೆ ಲಘು ಯುದ್ಧ ವಿಮಾನ. ಓಕೆ, ಸೊ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಕರಿತೀವಿ. ಸೊ ಇದನ್ನ ಏನು ಅಂತಂದ್ರೆ, ಇನ್ January 2021 ದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಹ್ಯಾಸ್ ಕ್ಲಿಯರ್ಡ್ ದಿ ಪರ್ಚೇಸ್ ಆಫ್ ತೇಜಸ್ ಮಾರ್ಕ್ 1 ಓಕೆ ಫ್ರಾಮ್ ದಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸೊ ಯಾವುದೇ ಒಂದು ಯುದ್ಧ ವಿಮಾನಗಳನ್ನ ನಾವೇನಾದ್ರೂ ಖರೀದಿ ಮಾಡಬೇಕಿದ್ರೆ ಅಥವಾ ಇಂಪೋರ್ಟ್ ಮಾಡ್ಕೋಬೇಕಿದ್ರೆ, ಸೊ ಅದರ ಕುರಿತಾಗಿ ಪ್ರಮುಖ ನಿರ್ಧಾರವನ್ನ ಯಾರು ಕೈಗೊಳ್ತಾರೆ, ಇಲ್ಲಿ
ಸೊ ಈ ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವರು ಕೈಗೊಳ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಇಶ್ಯೂ ಡೀಲಿಂಗ್ ವಿತ್ ದ ಇಶ್ಯೂಸ್ ಕನ್ಸರ್ನಿಂಗ್ ಲಾ ಅಂಡ್ ಆರ್ಡರ್, national security. The committee discussed different initiatives to take from time to time to enhance the national security of India. Yes. So ಇಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನ ಮತ್ತು ಭದ್ರತೆಗೆ ಸಂಬಂಧಿಸಿದ ನಿರ್ಧಾರಗಳನ್ನ ಕೂಡ ಸೊ ಇವರು ಏನ್ ಮಾಡ್ತಾರೆ, ನಿರ್ಧಾರವನ್ನ ಮಾಡ್ತಾರೆ. ಹಾಗೆ ಡಿಸ್ಕಸ್ ದ ಇಶ್ಯೂಸ್ ಕನ್ಸರ್ನಿಂಗ್ ಇಂಟರ್ನ್ಯಾಷನಲ್ ಡೀಲ್ಸ್, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಮಾಡ್ಕೊಳ್ಬೇಕಾದ್ರೆ ಇಂಪ್ಯಾಕ್ಟ್ ಇನ್ ಇಂಡಿಯಾ ಸೆಕ್ಯೂರಿಟಿ ಅಂದ್ರೆ ಸೊ ಯಾವುದೇ ಒಂದು ಒಪ್ಪಂದಗಳನ್ನ ನೀವು ಮಾಡ್ಕೊಳ್ಬೇಕಾದ್ರೆ ಅದು ಭಾರತದ ಮೇಲೆ ಯಾವ ರೀತಿ ಒಂದು ಭದ್ರತೆಗೆ ಒಂದು ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಕೂಡ ಸೊ ಇವ್ರು ಏನ್ ಮಾಡ್ತಾರೆ, ಅದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ. ಸೊ ನೆಕ್ಸ್ಟ್ ಡಿಸ್ಕಸಿಂಗ್ ದಿ ಪೊಲಿಟಿಕಲ್ ಇಶ್ಯೂಸ್ ರಿವಾಲ್ವಿಂಗ್ ಅರೌಂಡ್ ದಿ ನೇಷನ್ ಸೆಕ್ಯೂರಿಟಿ ಅಂತ ಇದೆ. ಎಸ್, ಯಾವುದೇ ಒಂದು ಇಶ್ಯೂ, ಪೊಲಿಟಿಕಲ್ ಇಶ್ಯೂ ಅದೇನಾದ್ರೂ ರಾಜಕೀಯ ಒಂದು ಭದ್ರತೆಗೆ ದೇಶದ ಭದ್ರತೆಗೆ ಸವಾಲನ್ನ ಹಾಕ್ತಾ ಇದ್ರೆ ಅಥವಾ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದ್ರೆ ಅಂತಹ ಒಂದು ನಿರ್ಧಾರಗಳನ್ನ ಸಮಸ್ಯೆನ ಪರಿಹರಿಸಲಿಕ್ಕೆ ಯಾರೆಲ್ಲ ಇಲ್ಲಿ ಕ್ರಮವನ್ನ ಕೈಗೊಳ್ತಾರೆ ಅಂತಂದ್ರೆ ಸೊ ಅಗೇನ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಸೊ ಇವರು ನಿರ್ಧಾರವನ್ನ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ evaluating the need for the national security apparatus and bringing desired changes to enhance national security. Again, so ಇಲ್ಲಿ ನ್ಯಾಷನಲ್ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಯಾವುದೇ ಒಂದು ಮ್ಯಾಟರ್ಗಳನ್ನ ಒಂದು ನಿರ್ಧಾರವನ್ನ ಕೈಗೊಳ್ಳುವಂತ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದ್ರೆ ಅಗೇನ್ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಏನಂತಂದ್ರೆ ಅಟೋಮಿಕ್ ಎನರ್ಜಿ ರಿಲೇಟೆಡ್ ಆಗಿರೋ ಅಂದ್ರೆ ಪರಮಾಣು ಶಕ್ತಿಯ ಕುರಿತಾದಂತ ಯಾವುದೇ ಒಂದು ನಿರ್ಧಾರವನ್ನ ಕೈಗೊಳ್ಬೇಕಾದ್ರೆ ಸೊ ಇವರ ಪಾತ್ರ ಇಲ್ಲಿ ಮುಖ್ಯವಾಗಿರುತ್ತೆ. Now let us move on to the next article. Yes. No ban on books or film can be justified in the name of upholding order ಅಂತ ಇದೆ. ಸೊ ಏನಂತಂದ್ರೆ ಇಲ್ಲಿ ಸೊ ಯಾವುದೇ ಆರ್ಟಿಕಲ್ 19 ಕ್ಲಾಸ್ 1A ಅಂತ ಬರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸೊ ಯಾವುದೇ ಒಂದು ಸ್ಟ್ರೈಕ್ ಅಥವಾ ಪಬ್ಲಿಕ್ ಏನಾದ್ರೂ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಆ ಒಂದು ಪುಸ್ತಕ ಅಥವಾ ಯಾವುದೇ ಒಂದು ಚಲನಚಿತ್ರವನ್ನ ಬ್ಯಾನ್ ಮಾಡ್ಬೇಕಾದ್ರೆ ಅವರ ಒತ್ತಡಕ್ಕೆ ಮಣಿದು ಕೂಡ ನೀವೇನ್ ಮಾಡೋ ಹಾಗಿಲ್ಲ, ಅದನ್ನ ಚಿತ್ರಗಳನ್ನ ಬ್ಯಾನ್ ಮಾಡೋದಾಗ್ಲಿ ಅಥವಾ ಪುಸ್ತಕಗಳನ್ನ ಬ್ಯಾನ್ ಮಾಡ್ಲಾಗದು ಅಂತ ಇಲ್ಲಿ ಹೇಳಲಾಗತ್ತೆ. ಎಸ್, ಸೊ ಈ ಒಂದು ಆರ್ಟಿಕಲ್ 19 ಸಬ್ ಕ್ಲಾಸ್ 1A ಏನ್ ಹೇಳುತ್ತೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಹೇಳುತ್ತೆ. ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಸೊ ಇಲ್ಲಿ ಒಂದು ಇನ್ಸಿಡೆಂಟ್ ಏನಾಗಿದೆ ಅಂತಂದ್ರೆ ಮೇರಾ ಭಾರತ್, ಸೊ ಒಂದು ಹಿಂದಿ ಫಿಲ್ಮ್ ಇದೆ, ಹಮಾರೆ ಭಾರತ್ ಅನ್ನೋ ಒಂದು ಫಿಲ್ಮ್ ಇದೆ. ಸೊ ಇದನ್ನ ಏನ್ ಮಾಡ್ಲಾಗಿತ್ತು ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಬಾಂಬೆ ಹೈಕೋರ್ಟ್, ಓಕೆ, ಈ ಒಂದು ಹೈಕೋರ್ಟ್ ಏನ್ ಮಾಡಿತ್ತು ಅಂತಂದ್ರೆ ಇದನ್ನ ಈ ಒಂದು ಚಿತ್ರದಲ್ಲಿ ಕಮ್ಯುನಲ್ ಡೈಲಾಗ್ ಇದೆ ಅನ್ನೋ ಕಾರಣಕ್ಕಾಗಿ ಸೊ ಈ ಒಂದು ಚಿತ್ರವನ್ನ ಏನ್ ಮಾಡಿತ್ತು, ಬ್ಯಾನ್ ಮಾಡಿತ್ತು. 2 ವಾರ ಕಾಲ ಬ್ಯಾನ್ ಮಾಡಿ ಆ ಒಂದು ಡೈಲಾಗ್ ಅನ್ನ ತೆಗೆದು ಹಾಕಿದ ನಂತರ ಅದನ್ನ ಏನ್ ಮಾಡ್ಲಾಯ್ತು, ರಿಲೀಸ್ ಮಾಡ್ಲಾಯ್ತು. ಸೊ ಅದೇ ಒಂದು ಕ್ರಮವನ್ನ ಯಾರು ಮಾಡಿದ್ರು ಅಂತಂದ್ರೆ ಇಲ್ಲಿ ಕರ್ನಾಟಕ ಒಂದು ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡಿತ್ತು, ಸೊ ಅದರ ಮೇಲೆ ಬ್ಯಾನ್ ಅನ್ನ ಮಾಡಿತ್ತು. ಸೊ ಇದಕ್ಕೆ ಕಾರಣ ಈ ಒಂದು ಸರ್ಕಾರ ಕೊಟ್ಟಿದ್ದೇನಂತಂದ್ರೆ ಸೊ ಈ ರೀತಿಯ ಒಂದು ಡೈಲಾಗ್ ಗಳಿರೋದ್ರಿಂದ ಅಥವಾ ಸಂಭಾಷಣೆಗಳಿರೋದ್ರಿಂದ ಏನಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಈ ಒಂದು ಚಿತ್ರವನ್ನ ಅವರು ನಿಷೇಧ ಮಾಡಿರೋದ್ರ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿದ್ರು. ಹಾಗಿದ್ರೆ ಈ ಲಾ ಅಂಡ್ ಆರ್ಡರ್ ಅಂತಂದ್ರೆ ಏನು, ಪಬ್ಲಿಕ್ ಆರ್ಡರ್ ಅನ್ನೋದನ್ನ ಸೊ ಯಾವೆಲ್ಲ ರೀತಿ ಒಂದು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದೀವಿ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಹಾಗೆ ಸೊ ಇದು ಈ ರೀತಿಯ ಒಂದು ನಿಷೇಧ ಮಾಡಿರೋದು ಇದೇ ಮೊದಲನೇದೇನಲ್ಲ. ಸೊ ಇದಕ್ಕಿಂತ ಮೊದಲು ನೀವು ಪದ್ಮಾವತಿ ಒಂದು ಫಿಲ್ಮ್ ಬಂದಿತ್ತು, ಪದ್ಮಾವತಿ
ಸೊ ಆರಂಭದಲ್ಲಿ ಆ ಚಿತ್ರದ ಟೈಟಲ್ ಏನಾಗಿತ್ತು ಅಂತಂದ್ರೆ ಪದ್ಮಾವತಿ ಅಂತ ಆಗಿತ್ತು. ಸೊ ಅದೇನೋ ರಿಲೀಸ್ ಆಯ್ತು ರಾಜಸ್ಥಾನದಲ್ಲಿ. ಸೊ ರಾಜಸ್ಥಾನದಲ್ಲಿ ರಿಲೀಸ್ ಆದ ನಂತರ ಏನ್ ಮಾಡ್ಲಾಯ್ತು ಅಂತಂದ್ರೆ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ಲಾಯ್ತು, ಚಿತ್ರವನ್ನ ಬ್ಯಾನ್ ಮಾಡ್ಬೇಕು. ಸೊ ಈ ಚಿತ್ರದಲ್ಲಿ ಏನಾಗಿದೆ ಅಂತಂದ್ರೆ ಕಮ್ಯುನಲ್ ಕೋಮುವಾದಿ ಭಾವನೆಗಳಿವೆ. ಹಾಗೆ ಚಿತ್ರದಲ್ಲಿ ಅದು ಒಂದು ಐತಿಹಾಸಿಕ ಪಾತ್ರವಾಗಿರೋದ್ರಿಂದ ಸೊ ಈ ಒಂದು ಚಿತ್ರವನ್ನ ತಿರುಚಲಾಗಿದೆ, ಐತಿಹಾಸಿಕ ಘಟನೆಗಳನ್ನ ಏನ್ ಮಾಡಲಾಗಿದೆ ಅಲ್ಲಿ ತಪ್ಪಾಗಿ ಬಿಂಬಿಸಲಾಗಿದೆ ಅನ್ನೋ ಕಾರಣಕ್ಕಾಗಿ ಸೊ ಈ ಚಿತ್ರವನ್ನ ನಿಷೇಧ ಮಾಡ್ಬೇಕಂತ ಪ್ರೊಟೆಸ್ಟ್ ಮಾಡಲಾಯಿತು. ಸೊ ಈ ಪ್ರೊಟೆಸ್ಟ್ ನ ಒಂದು ಭಾಗವಾಗಿ ಏನ್ ಮಾಡ್ಲಾಯ್ತು ಅಂತಂದ್ರೆ ಆ ರಾಜಸ್ಥಾನ ಸರ್ಕಾರ ಈ ಚಿತ್ರವನ್ನ ಬ್ಯಾನ್ ಮಾಡ್ತು. ಹಾಗಿದ್ರೆ ಈ ರೀತಿಯ ಒಂದು ಪ್ರಕರಣಗಳು ಬಂದಾಗ ಸುಪ್ರೀಂ ಕೋರ್ಟ್ ಯಾವೆಲ್ಲ ರೀತಿಯ ಒಂದು ತೀರ್ಪನ್ನ ನೀಡಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ ಲ್ಯಾಂಡ್ಮಾರ್ಕ್ ವರ್ಡಿಕ್ಟ್ಸ್. ಓಕೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ cannot be suppressed on account of threat of demonstration and procession or threats of violence. The court said in its 1989 judgment in S. Rangarajan versus P. Jagajeevan Ram on the film. ಓಕೆ, ಸೊ ಈ ಒಂದು ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಕೇವಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಸೊ ಈ ಒಂದು ಚಿತ್ರವನ್ನ ಅಥವಾ ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ವಾಕ್ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲಿಕ್ಕೆ ಸಾಧ್ಯವಿಲ್ಲವಂತ ಈ ಒಂದು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ತನ್ನ ಅಭಿಪ್ರಾಯವನ್ನ ಅಥವಾ ಒಂದು ತೀರ್ಪನ್ನ ನೀಡುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ 19 ಅನ್ನೋದು ನಿಮ್ಗೆ ಫಂಡಮೆಂಟಲ್ ರೈಟ್ ಆಗಿದೆ ಅಲ್ವಾ? ಆರ್ಟಿಕಲ್ 19 ಸಬ್ ಕ್ಲಾಸ್ 1ಗೆ ಸೊ ಇದು ಫಂಡಮೆಂಟಲ್ ರೈಟ್ ಆಗಿದ್ರು ಕೂಡ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಇವು ನಾಟ್ ಅಬ್ಸಲ್ಯೂಟ್, ಅಂದ್ರೆ ಇವು ಪರಿಪೂರ್ಣವಲ್ಲ, ಈ ಹಕ್ಕುಗಳು ನಮ್ಗೆ ಶಾಶ್ವತವಲ್ಲ ಅಥವಾ ಪರಿಪೂರ್ಣ ಅಲ್ಲ ಅಂತ ಕರಿತೀವಿ. ನಾಟ್ ಅಬ್ಸಲ್ಯೂಟ್ ಅಂದ್ರೆ ಈ ಹಕ್ಕುಗಳನ್ನ ಕೂಡ ನಾವು ಏನ್ ಮಾಡ್ಬೋದು ಅಂತಂದ್ರೆ ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ಕರಿತೀವಿ. ಅಂದ್ರೆ ಸಮಂಜಸವಾದ ಒಂದು ಕಾರಣಗಳನ್ನ ನೀಡಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ಈ ಒಂದು ಹಕ್ಕುಗಳನ್ನ ಏನ್ ಮಾಡ್ಬೋದು ಅಂತಂದ್ರೆ ಕರ್ಟೈಲ್ ಮಾಡ್ಬೋದು, ಅಂದ್ರೆ ಅವುಗಳನ್ನ ಮೊಟಕುಗೊಳಿಸಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಆ ಒಂದು ರೀಸನಬಲ್ ರಿಸ್ಟ್ರಿಕ್ಷನ್ ಏನಂತಂದ್ರೆ ನೋಡೋಣ ನಾವು ಮೊದಲಿಲ್ಲಿ. ಸೊ ಇಲ್ಲಿ 19 ಸಬ್ ಕ್ಲಾಸ್ 2 ಪ್ರೊವೈಡ್ಸ್ ಫಾರ್ ದ ವೇರಿಯಸ್ ಗ್ರೌಂಡ್ಸ್ ಆನ್ ದ ಬೇಸಿಸ್ ಆಫ್ which the right to freedom of speech and expression embodied in Article 19 subclass 1A can be restricted. Yes. ಸೊ ಈ ಒಂದು ಆರ್ಟಿಕಲ್ ನಲ್ಲಿರುವಂತಹ ಒಂದು ರೈಟ್ಸ್ ಗಳಾದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ರೆಸ್ಟ್ರಿಕ್ಷನ್ ಗಳನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ಸೊ ಅವುಗಳ ಮೇಲೆ ಒಂದು ಸಮಂಜಸವಾದ ಕಾರಣಗಳನ್ನ ನೀಡಿ ನಾವೇನ್ ಮಾಡ್ಬೋದು ಕರ್ಟೈಲ್ ಮಾಡಬಹುದು ಅಂತ ಈ ಒಂದು ವಿಧಿ ಹೇಳುತ್ತೆ 19 ಸಬ್ ಕ್ಲಾಸ್ 2. ಹಾಗಿದ್ರೆ ಸೊ ಆ ಗ್ರೌಂಡ್ ಗಳೇನು ಅಂದ್ರೆ ಯಾವ ನೆಲಗಟ್ಟಿನಲ್ಲಿ ಅವುಗಳನ್ನ ನಾವು ಕರ್ಟೈಲ್ ಮಾಡಬಹುದನ್ನ ನೋಡೋಣ. ಫಸ್ಟ್ ಇಲ್ಲಿ ದ ಸೆಕ್ಯೂರಿಟಿ ಆಫ್ ದ ಸ್ಟೇಟ್ ಅಂತ ಬರುತ್ತೆ, ರಾಜ್ಯದ ಭದ್ರತೆ ಅಥವಾ ದೇಶದ ಭದ್ರತೆ ಅಂತ ಬಂದಾಗ ಸೊ ಆ ಒಂದು ಕಾರಣವನ್ನ ನೀಡಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಆ ವ್ಯಕ್ತಿಯ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನ ಏನ್ ಮಾಡ್ಬೋದು ಅಂತಂದ್ರೆ ಕರ್ಟೈಲ್ ಮಾಡ್ಬೋದು. ಹಾಗಿದ್ರೆ ಸೊ ಈ ಒಂದು ಪ್ರಕರಣ ಯಾವಾಗ ಬೆಳಕಿಗೆ ಬಂತಂತಂದ್ರೆ 1950ರ ಒಂದು ರೋಮೇಶ್ ಕಪ್ಪಾರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಒಂದು ಪ್ರಕರಣದಲ್ಲಿ ಸೊ ಇದರ ಕುರಿತಾಗಿ ಏನಾಗತ್ತೆ ತೀರ್ಪು ಹೊರಗೆ ಬೀಳತ್ತೆ. ಸೊ ಅವಾಗ ಏನಾಗಿತ್ತು ಅಂತಂದ್ರೆ ಸೊ ಇಲ್ಲಿ ಬಾಂಬೆ ಮಿರರ್ ಅನ್ನೋ ಪತ್ರಿಕೆ, ಬಾಂಬೆ ಮಿರರ್. ಓಕೆ, ಸೊ ಸೊ ಈ ಒಂದು ಪೇಪರ್ ನಲ್ಲಿ ಏನಾಗಿತ್ತು ಅಂತಂದ್ರೆ ಸೊ ಇದನ್ನ ಮದ್ರಾಸ್ ನಲ್ಲಿ ಏನ್ ಮಾಡ್ಲಾಗ್ತಾ ಇತ್ತು, ಪ್ರಿಂಟ್ ಮಾಡಿ ಅದನ್ನ ಹಂಚಿಕೆ ಮಾಡ್ಲಾಗ್ತಾ ಇತ್ತು. ಸೊ ಅವಾಗ ಏನ್ ಮಾಡ್ತೀವಿ ಸರ್ಕಾರ ಇದನ್ನ ಲಾ ಅಂಡ್ ಆರ್ಡರ್ ಅಥವಾ ಜನ ಇದ್ರ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಕೋಮು ಇದರಲ್ಲಿರುವ ಒಂದು ಕೋಮು ಅಂಶಗಳನ್ನ ಓದಿದ್ರೆ ಅವರು ಕೂಡ ಏನಾಗ್ತಾರೆ ಇಲ್ಲಿ ಅವರ ಒಂದು ಸಮಾಜದ ಮೇಲೆ ಪರಿಣಾಮವನ್ನ ಬೀರತ್ತೆ ಅನ್ನೋ ಕಾರಣಕ್ಕಾಗಿ ಆ ಸರ್ಕಾರ ಬ್ಯಾನ್ ಮಾಡುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ ಇವರು ಸೊ ಇದನ್ನ ಒಂದು ವಿರೋಧಿಸಿ ಇವರು ಬಾಂಬೆ ಹೈಕೋರ್ಟ್ಗೆ ಹೋಗ್ತಾರೆ.
ಓಕೆ. ಸೊ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ಜರ್ನಲ್ ಅನ್ನ ನಿಯತಕಾಲಿಕೆ ಜರ್ನಲ್ ಅನ್ನ ಬ್ಯಾನ್ ಮಾಡುವ ಮೂಲಕ ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಉಲ್ಲಂಘನೆ ಮಾಡಿದಾರೆ ಅಂತ ಹೋಗ್ತಾರೆ. ಬಟ್ ಅಲ್ಲಿ ಈ ಒಂದು ಬಾಂಬೆ ಹೈಕೋರ್ಟ್ ಏನ್ ಮಾಡತ್ತೆ ಅಂತಂದ್ರೆ ಇವರ ಒಂದು ತೀರ್ಪನ್ನ ಅಂದ್ರೆ ಇವ್ ಬ್ಯಾನ್ ಮಾಡಿರೋ ಒಂದು ಪರವಾಗಿ ಏನ್ ಮಾಡ್ತಾರೆ ಆ ಒಂದು ಆದೇಶವನ್ನ ಹಿಡಿತಾರೆ. ಸೊ ಇಲ್ಲೊಂದು ಏನಂತಂದ್ರೆ ಸೊ ಯಾವುದೇ ಒಂದು ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಪಬ್ಲಿಕ್ ಆರ್ಡರ್ ಅನ್ನ ಸಾರ್ವಜನಿಕ ಸುವ್ಯವಸ್ಥೆಯನ್ನ ಹದಗೆಡಿಸುವಂತಿದ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನ್ ಮಾಡ್ತೀವಿ ಸೊ ಇಲ್ಲಿ ಕರ್ಟೇಲ್ ಮಾಡ್ತೀವಿ ಅಂತ ಈ ಒಂದು ತೀರ್ಪಿನಲ್ಲಿ ಬಾಂಬೆ ಹೈಕೋರ್ಟ್ ಹೇಳುತ್ತೆ. ಈ ಪ್ರಕರಣವನ್ನ ನೀವು ನೆನಪಿಟ್ಕೊಳ್ಬೇಕು. ರೋಮೇಶ್ ತಪ್ಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಎಸ್. ಹಾಗಿದ್ರೆ ಈ ಪಬ್ಲಿಕ್ ಆರ್ಡರ್ ಅನ್ನೋ ಪದವನ್ನ ನಾವು ಯಾವಾಗ ಇನ್ಕ್ಲೂಡ್ ಮಾಡ್ತೀವಿ ಅಂತಂದ್ರೆ ಪಬ್ಲಿಕ್ ಆರ್ಡರ್ ಅಂತಂದ್ರೆ ಕನ್ನಡದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ. ಸೊ ಈ ಒಂದು ಪದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದಿಲ್ಲ. ಸೊ ಇದನ್ನ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೊದಲನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1951ರಲ್ಲಿ ಇದನ್ನ ಏನ್ ಮಾಡಲಾಗುತ್ತೆ ಈ ಒಂದು ಕಾಯ್ದೆ ಅನ್ವಯ ಅದನ್ನ ಈ ಪಬ್ಲಿಕ್ ಆರ್ಡರ್ ಅನ್ನೋ ಪದವನ್ನ ಸೇರ್ಪಡೆ ಮಾಡಿಸಿಕೊಳ್ಳಲಾಗತ್ತೆ. ಎಸ್. ಹಾಗಿದ್ರೆ ಸೊ ಇಲ್ಲಿ ಗ್ರೌಂಡ್ ಯಾವುದು ಮೊದಲನೇದು ದ ಸೆಕ್ಯೂರಿಟಿ ಆಫ್ ದ ಸ್ಟೇಟ್. ಸೊ ಈ ಕಾರಣಕ್ಕಾಗಿ ನೀವು ಸೊ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ರೆಸ್ಟ್ರಿಕ್ಷನ್ ಹಾಕ್ಬೋದು. ಹಾಗೆ ಸೊ ಇನ್ನೊಂದು ಕಾರಣ ಅಂತಂದ್ರೆ ಇಲ್ಲಿ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಫಾರಿನ್ ಸ್ಟೇಟ್. ಸೊ ಇದು ಎರಡನೇ ಕಾರಣವಾದ್ರೆ ಮೂರನೇ ಕಾರಣ ಏನಂತಂದ್ರೆ ಇಲ್ಲಿ ಪಬ್ಲಿಕ್ ಆರ್ಡರ್. ಸೊ ಇದನ್ನ ಗಮನದಲ್ಲಿಟ್ಟುಕೊಂಡು ನೀವು ಏನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಕರ್ಟೇಲ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ನ್ಯಾಯಾಂಗ ನಿಂದನೆಯನ್ನ ನಿಮ್ಮ ಮಾಡುವಂತಿದ್ರೆ ಯಾವುದೇ ಸ್ಪೀಚ್ ಆಗಿರ್ಬೋದು, ಯಾವುದೇ ಒಂದು ಚಿತ್ರ ಅಥವಾ ನಿಮ್ಮ ಒಂದು ಯಾವುದೇ ಒಂದು ಸಂಭಾಷಣೆ ಮೂಲಕ ನೀವು ಏನಾದ್ರೂ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಮಾಡಿದ್ರೆ, ಹಾಗೆ ಯಾರ್ದಾದ್ರೂ ನೀವು ಮಾನಹಾನಿಯನ್ನ ಮಾಡಿದ್ರೆ, ಡಿಫೆಮೇಷನ್ ಮಾಡಿದ್ರೆ, ಹಾಗೆ ಇನ್ಸಿಟ್ಮೆಂಟ್ ಆಫ್ ಅಂಡ್ ಅಫೆನ್ಸಸ್ ಏನಾದ್ರೂ ಅಪರಾಧವನ್ನ ನಿಮ್ಮ ಒಂದು ಸ್ಪೀಚ್ ಮಾಡುವಂತಿದ್ರೆ, ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಸೊ ಇದರ ಕುರಿತಾಗಿ ಏನಾದ್ರೂ ನಿಮ್ಮ ಸ್ಪೀಚ್ಗಳಿದ್ರೆ ಅದನ್ನ ಏನ್ ಮಾಡ್ಬೋದು ಅಂತಂದ್ರೆ ಸರ್ಕಾರ ಅದರ ವಿರುದ್ಧ ಏನ್ ಮಾಡ್ಬೋದು ನಿರ್ಬಂಧವನ್ನ ಹಾಕುವಂತ ಒಂದು ಅವಕಾಶವನ್ನ ಸೊ ಇಲ್ಲಿ ನೀಡಲಾಗಿದೆ. Now let us move on to the last article. ಬಿಹಾರ್ಸ್ ಕಾಲ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಇದೆ. ಸೊ ನಿನ್ನೆ ಆರ್ಟಿಕಲ್ ನಲ್ಲಿ ಕೂಡ ನಾವು ನೋಡಿದ್ದೀವಿ. ಸೊ ಆಂಧ್ರ ಕೂಡ ಏನ್ ಮಾಡಿತ್ತು ಒಂದು ವಿಶೇಷ ಸ್ಥಾನಮಾನಕ್ಕಾಗಿ ಬೇಡಿಕೆಯನ್ನ ಇಟ್ಟಿತ್ತು. ಸೊ ಅದೇ ರೀತಿಯ ಒಂದು ಬೇಡಿಕೆಯನ್ನ ಇವಾಗ ಬಿಹಾರ್ ಕೂಡ ಇಟ್ಟಿದೆ. ಹಾಗಿದ್ರೆ ಈ ಬಿಹಾರ್ ಏನಕ್ಕೆ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಿನ್ನೆ ಕ್ಲಾಸ್ ನಲ್ಲಿ ಕೂಡ ಅದರ ಬಗ್ಗೆ ಕ್ರಿಟೇರಿಯಾನ ನೋಡಿದ್ವಿ. ಸೊ ಅದನ್ನು ಕೂಡ ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ಸೊ ಇದು ಬಿಹಾರ ಏನ್ ಮಾಡ್ತಾ ಇದೆ ಇವಾಗ ಬಿಹಾರಕ್ಕೆ ವಿಶೇಷ ವರ್ಗದ ಸ್ಥಾನಮಾನ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ನೀಡಬೇಕೆಂದು ನಿರ್ಣಯವನ್ನ ರೆಸಲ್ಯೂಷನ್ ಪಾಸ್ ಮಾಡಿದೆ. ಹಾಗಿದ್ರೆ ಸೊ ಇವ್ರ ಕಾರಣ ಏನ್ ಕೊಡ್ತಾರ ಅಂತಂದ್ರೆ ಇಲ್ಲಿ ಬಿಹಾರ್ ಜನಸಂಖ್ಯೆ ಸುಮಾರು 1/3 ಭಾಗ 1/3 ಏನಿದೆ ಅಂತಂದ್ರೆ ಇಲ್ಲಿ ಜಾಸ್ತಿ ಯಾರಿದ್ದಾರೆ ಇಲ್ಲಿ ಬಡವರಾಗಿದ್ದಾರೆ. ಸೊ ಅಂತ ಈ ಒಂದು ಸಮೀಕ್ಷೆ ಹೇಳುತ್ತೆ. ಯಾವುದು ಬಿಹಾರ ಜಾತಿ ಆಧಾರಿತ ಸಮೀಕ್ಷೆ. ಸೊ ಈ ಹಿನ್ನೆಲೆ ಏನಾಗಿದೆ ಅಂತಂದ್ರೆ ಬಿಹಾರಕ್ಕೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡಬೇಕಂತ ಸೊ ಈ ಒಂದು ವಿಚಾರ ಇವಾಗ ಮುನ್ನೆಲೆಗೆ ಬಂದಿದೆ. ಹಾಗಿದ್ರೆ ಈ ಒಂದು ವಿಶೇಷ ವರ್ಗದ ಸ್ಥಿತಿ ಅಂತಂದ್ರೆ ಅಥವಾ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಅಂದ್ರೆ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಯಾರು ನೀಡ್ತಾರಂತಂದ್ರೆ ಯಾರು
ಭೌಗೋಳಿಕವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅನಾನುಕೂಲಗಳನ್ನ ಯಾರು ಎದುರಿಸುತ್ತಿರ್ತಾರಲ್ವಾ, ಸೊ ಅವರ ಬಂದು ರಾಜ್ಯಗಳ ಅಭಿವೃದ್ಧಿಗೆ ಸಹಾಯ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ರೀತಿಯ ವರ್ಗೀಕರಣವನ್ನ ಮಾಡಿದೆ. ಎಸ್, ಕೇಂದ್ರವು ನೀಡಿದ ವರ್ಗೀಕರಣವಾಗಿದೆ. ಈ ವರ್ಗೀಕರಣವನ್ನ ಯಾವಾಗ ಮಾಡ್ಲಾಗತ್ತೆ ಅಂತಂದ್ರೆ 1969ರಲ್ಲಿ 5ನೇ ಹಣಕಾಸು ಏನ್ ಮಾಡುತ್ತೆ, ಶಿಫಾರಸನ್ನ ಮಾಡುತ್ತೆ. ಸೊ ಆ ಒಂದು ಶಿಫಾರಸುಗಳ ಆಧಾರದ ಮೇಲೆ ಏನ್ ಮಾಡ್ಲಾಗತ್ತೆ, ಸೊ ಈ ಒಂದು ವರ್ಗೀಕರಣವನ್ನ ಮಾಡ್ಲಾಗತ್ತೆ. ಹಾಗಿದ್ರೆ ಸೊ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಯಾವೆಲ್ಲ ರಾಜ್ಯಗಳಿಗೆ ಮೊದಲು ನೀಡಲಾಯಿತು, ನಂತರ ನೀಡಲಾಯಿತು ಅನ್ನೋದನ್ನ ನೋಡೋಣ. 1969ರಲ್ಲಿ ಸೊ ಇದನ್ನ ಫಸ್ಟ್ ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಂ, ನಾಗಾಲ್ಯಾಂಡ್ ಗೆ ಮೊದಲು ನೀಡಲಾಯಿತು. ಅಂದ್ರೆ ಸೊ ಒಟ್ಟಾರೆಯಾಗಿ ಇಲ್ಲಿ 11 ರಾಜ್ಯಗಳಿಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡಲಾಗಿದೆ. ಸೊ ಅದರಲ್ಲಿ ಫಸ್ಟ್ ಜಮ್ಮು ಕಾಶ್ಮೀರ 1, ಅಸ್ಸಾಂ 2, ನಾಗಾಲ್ಯಾಂಡ್ 3. ಓಕೆ, ಕೇವಲ 3 ರಾಜ್ಯಗಳಿಗೆ ಏನ್ ಮಾಡಲಾಯಿತು, ಮೊದಲು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡಲಾಯಿತು. ಅದರ ನಂತರದಲ್ಲಿ ಇಲ್ಲಿ ಅಸ್ಸಾಂ ಬರುತ್ತೆ, ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ್, ಮಣಿಪುರ್, ಮೇಘಾಲಯ, ಸಿಕ್ಕಿಂ, ತ್ರಿಪುರಾ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಉತ್ತರಾಖಂಡ್ ಮತ್ತು ತೆಲಂಗಾಣ ಸೇರಿ 11 ರಾಜ್ಯಗಳಿಗೆ ಏನ್ ಮಾಡಲಾಗಿದೆ ಅಂತಂದ್ರೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನು ನೀಡಲಾಯಿತು. ಸೊ ಇದರಲ್ಲಿ ತೆಲಂಗಾಣಕ್ಕೆ ಯಾವಾಗ ಅಂತಂದ್ರೆ 2014ರಲ್ಲಿ ಏನಾಯ್ತು, ಆಂಧ್ರ ಪ್ರದೇಶ ಏನಾಯ್ತು ಅಖಂಡ ಅಂತ ಕರಿತೀವಿ, ಅದೇನಾಯ್ತು ಅವಾಗ ಬೈಪರ್ಕೇಶನ್ ಆಯ್ತು, ವಿಭಾಗವಾಗಿ ಏನಾಯ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರೂಪುಗೊಂಡಿತ್ತು. ಸೊ ಅವಾಗ ಏನಾಯ್ತು, ಈ ರಾಜ್ಯಕ್ಕೆ ಫೈನಾನ್ಷಿಯಲಿ ಏನಾಯ್ತು ಅವಾಗ ಸೋರ್ಸ್ಗಳು ಯಾವುದೇ ಫೈನಾನ್ಷಿಯಲ್ ಸೋರ್ಸ್ಗಳು ಅವಾಗ ಇಲ್ಲದೆ ಹೋದ್ವು. ಅವಾಗ ಅಂದ್ರೆ ಈ ತೆಲಂಗಾಣಕ್ಕೆ ಅವಾಗ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡಲಾಯಿತು. ಸೊ ನಿನ್ನೆ ಒಂದು ಆರ್ಟಿಕಲ್ ನಾವು ನೋಡಿದ್ವಿ, ಆಂಧ್ರ ಪ್ರದೇಶ ಕೂಡ ಏನೋ ಮಾಡ್ತಾ ಇದೆ, ಇವಾಗ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡಬೇಕಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದೆ. ಬಟ್ ಇದಕ್ಕೆ ಆಂಧ್ರ ಪ್ರದೇಶಕ್ಕೆ ಸ್ಪೆಷಲ್ ಪ್ಯಾಕೇಜ್ ಅನ್ನ ಮಾತ್ರ ನೀಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ರಾಜ್ಯದ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಅನ್ನ ನೀಡಲಾಗ್ತಾ ಇದೆ. ಸೊ ಇಲ್ಲಿ 2 ಟರ್ಮ್ ಬರುತ್ತೆ. ಏನಂತಂದ್ರೆ SCS ವಿಶೇಷ ಸ್ಥಾನಮಾನಕ್ಕಿಂತ, ಓಕೆ, ಸೊ ಇದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್. SCS ಅಂತಂದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್. ನೆಕ್ಸ್ಟ್ ಇಲ್ಲಿ ವಿಶೇಷ ಸ್ಥಾನಮಾನ ಅಂತ ಬರುತ್ತೆ. ಸೊ ಇದು ಈ ವಿಶೇಷ ಸ್ಥಾನಮಾನಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಅಂತಂದ್ರೆ, ಸೊ ಇದು ಯಾವುದು, ಈ ವಿಶೇಷ ಸ್ಥಾನಮಾನ ಅನ್ನೋದು ಕೇವಲ ಇದು ಏನ್ ಮಾಡುತ್ತೆ ಅಂತಂದ್ರೆ ಶಾಸಕಾಂಗ ಮತ್ತು ರಾಜಕೀಯ ಹಕ್ಕುಗಳನ್ನ ನೀಡುತ್ತೆ, ಯಾವುದು ಸ್ಪೆಷಲ್ ಕ್ಯಾಟಗರಿ ಅನ್ನೋದು. ಆದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನೋದು ನಮಗೆ ಆರ್ಥಿಕವಾಗಿ ಯಾವೆಲ್ಲ ರಾಜ್ಯಗಳು ಹಿಂದುಳಿದಿರುತ್ತೆ ಹಾಗೆ ಆರ್ಥಿಕ ಅಂಶಗಳೊಂದಿಗೆ ವ್ಯವಹರಿಸುತ್ತದೆ. ಉದಾಹರಣೆಗೆ ನೀವು ಆರ್ಟಿಕಲ್ 370 ಅನ್ನ ನೋಡೋದಾದ್ರೆ, ಇದನ್ನ ಅಂದ್ರೆ ಇದರ ಮೂಲಕ ಏನ್ ಮಾಡಲಾಗಿತ್ತು ಅಂತಂದ್ರೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡಲಾಗಿತ್ತಲ್ವಾ. ಸೊ ಅದನ್ನ ರದ್ದುಗೊಳಿಸುವ ಮೊದಲು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನ ಹೊಂದಿತ್ತು. ಸೊ ಇದಕ್ಕೆ ಇದು ಸ್ಪೆಷಲ್ ಸ್ಟೇಟಸ್. ಸೊ ಇಲ್ಲಿ 11 ರಾಜ್ಯಗಳಿಗಿರುವಂತದ್ದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂಡ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್. ಹಾಗಿದ್ರೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಗಳನ್ನ ಹೊಂದ್ಬೇಕಂತಂದ್ರೆ, ಗವರ್ಮೆಂಟ್ ಅವ್ರಿಗೆ ವಿಶೇಷ ಸ್ಥಾನಮಾನದ ಹಕ್ಕುಗಳನ್ನ ನೀಡ್ಬೇಕಂತಂದ್ರೆ ಯಾವೆಲ್ಲ ಒಂದು ಕ್ರೈಟೀರಿಯಾಗಳನ್ನ ಆ ರಾಜ್ಯಗಳು ಹೊಂದಿರಬೇಕಂತಂದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಕ್ರೈಟೀರಿಯಾಗಳನ್ನ ಯಾರು ಒಂದು ಫಾರ್ಮ್ ಮಾಡಿದಾರೆ ಅಂತಂದ್ರೆ ಗಾಡ್ಗಿಲ್ ಸೂತ್ರ, ಓಕೆ, ಗಾಡ್ಗಿಲ್ ಫಾರ್ಮುಲಾ ಅಂತ ಬರುತ್ತೆ. ಸೊ ಅದನ್ನ ಆಧರಿಸಿ ಇಲ್ಲಿ ಕ್ರೈಟೀರಿಯಾಗಳನ್ನ ನೀಡಲಾಗಿದೆ. ಸೊ ಅದರಲ್ಲಿ ಗುಡ್ಡಗಾಡು ಪ್ರದೇಶ ಇರಬೇಕು, ಆ ಒಂದು ಪ್ರದೇಶ ಏನಾಗಿರ್ಬೇಕು, ಗುಡ್ಡ ಅಂದ್ರೆ ಹಿಲ್ಲಿ ಏರಿಯಾ ಆಗಿರ್ಬೇಕು, ಹಾಗೆ ಕಡಿಮೆ ಜನಸಂಖ್ಯಾ ಸಾಂದ್ರತೆ ಇರಬೇಕು, ಅಥವಾ ಆ ಒಂದು ಪ್ರದೇಶದಲ್ಲಿ ಬುಡಕಟ್ಟು ಜನಸಂಖ್ಯೆ ಏನಾಗಿರ್ಬೇಕು, ಅಧಿಕವಾಗಿರ್ಬೇಕು. ಏನು ಅದು ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ಹೊಂದಿರಬೇಕು, ರಾಷ್ಟ್ರಗಳೊಂದಿಗೆ ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ಹೊಂದಿರಬೇಕು. ಹಾಗೆ ಸೊ ಆ ಒಂದು ಪ್ರದೇಶ ಆರ್ಥಿಕ ಮತ್ತು ಮೂಲ ಸೌಕರ್ಯಗಳಿಂದ ಏನಿರಬೇಕು, ಹಿಂದುಳಿದಿರಬೇಕು. ಹಾಗೆ ಆ ಒಂದು ರಾಜ್ಯದಲ್ಲಿ ಹಣಕಾಸು ಕಾರ್ಯಸಾಧ್ಯವಲ್ಲದ ಸ್ವರೂಪ, ಅಂದ್ರೆ ಅದು ಸರ್ಕಾರಕ್ಕೆ ಏನಾಗಲ್ಲ, ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದ್ರೆ
ಇವನ್ ಟ್ಯಾಕ್ಸ್ ಕೂಡ ಪೇ ಮಾಡ್ಲಿಕ್ಕೆ ಸೊ ಅದರ ಬಳಿ ಏನಿರೋದಿಲ್ಲ, ದುಡ್ಡು ಇರೋದಿಲ್ಲ. ಅಂತಹ ರಾಜ್ಯಗಳಿಗೆ ಏನ್ ಮಾಡ್ಬೋದು ಅಂತಂದ್ರೆ ನಾವು ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ನ ನೀಡಬಹುದು. ನೆಕ್ಸ್ಟ್ ಇಲ್ಲಿ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡೋದ್ರಿಂದ ಆಗುವಂತ ಪ್ರಯೋಜನಗಳೇನು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಸೊ ಇಲ್ಲಿ 41% ಏನ್ ಮಾಡ್ಲಾಗತ್ತೆ ಅಂದ್ರೆ GST ಯಲ್ಲಿ ಪಾಲನ್ನ ನೀಡಲಾಗತ್ತೆ. ಸೊ ಮೊದ್ಲು ಏನ್ ಮಾಡ್ಲಾಗ್ತಾ ಇತ್ತು ಅಂತಂದ್ರೆ ಈ 14th and 15th ಫೈನಾನ್ಸ್ ಕಮಿಷನ್ ಆಗೋ ಮೊದಲು ಸೊ ಅವುಗಳಿಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಇರುವಂತಹ ರಾಜ್ಯಗಳಿಗೆ ಏನ್ ಮಾಡ್ಲಾಗ್ತಾ ಇದೆ, ಹೆಚ್ಚಿನ ಒಂದು ಹಣಕಾಸನ್ನ ನೀಡಲಾಗ್ತಾ ಇತ್ತು. ಆದ್ರೆ ಈ 14 ಮತ್ತು 15ನೇ ಫೈನಾನ್ಸ್ ಕಮಿಷನ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಸೊ ಎಲ್ಲ ರಾಜ್ಯಗಳನ್ನ ನಾವು ಸಮಾನವಾಗಿ ಪರಿಗಣನೆ ತೆಗೆದುಕೊಳ್ತೀವಿ. ಆ ಮೂಲಕ ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಂದು ರಾಜ್ಯಗಳಿಗೆ ಸೊ ಏನ್ ಮಾಡ್ತೀವಿ ಅಂತಂದ್ರೆ 40% ಪಾಲನ್ನ ಕೊಡ್ತೀವಿ ಅಂತ ಸೊ ಈ ಒಂದು ಆಯೋಗ ಹೇಳ್ತಾ ಇದೆ. ಸೊ ಇವರು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡೋದ್ರ ಬಗ್ಗೆ ಯಾವುದೇ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಸೊ ಯಾವಾಗ ಹಣಕಾಸಿನ ವಿಚಾರ ಅಂತ ಬಂದಾಗ ನಾವು 41% ಪಾಲನ್ನ ಮಾತ್ರ ನೀಡ್ತೀವಿ ಅಂತ ಸೊ ಈ ಒಂದು ಆಯೋಗ ಹೇಳ್ತಾ ಇದೆ. ಹಾಗಿದ್ರೆ ಕೆಲವೊಂದು ರಿಯಾಯಿತಿಯನ್ನ ನೀಡಲಾಗುತ್ತೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡೋದ್ರಿಂದ. ಏನ್ ರಿಯಾಯಿತಿ ಅಂತಂದ್ರೆ ಇಲ್ಲಿ ಈ ರಾಜ್ಯಗಳಿಗೆ ಅಬಕಾರಿ ಮತ್ತು ಕಸ್ಟಮ್ಸ್ ಸುಂಕಗಳು, ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆಗಳಲ್ಲಿ ಗಮನಾರ್ಹ ರಿಯಾಯಿತಿಯನ್ನ ಓಕೆ ಸೊ ಇಲ್ಲಿ ನೀಡಲಾಗತ್ತೆ ಈ ಒಂದು ರಾಜ್ಯಗಳಿಗೆ. ಹಾಗಿದ್ರೆ ಈ ಬಿಹಾರ್ ಏಕೆ ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಥಾನಮಾನವನ್ನ ಹೇಳ್ತಾ ಇದೆ ಅಂತಂದ್ರೆ ಇಲ್ಲಿ ನೋಡೋಣ. ಫಸ್ಟ್ನೇದಾಗಿ ಇಲ್ಲಿ ಆರ್ಥಿಕ ಅಸಮಾನತೆಗಳಿದೆ ಈ ಒಂದು ಪ್ರದೇಶದಲ್ಲಿ. ಬಿಹಾರನ ನೋಡ್ಬೋದು ನೀವು. ಸೊ ಇದು ತುಂಬಾ ಆರ್ಥಿಕವಾಗಿ ಹಿಂದುಳಿದಿರುವಂತ ಒಂದು ರಾಜ್ಯವಾಗಿದೆ. ಈ ಕಾರಣಕ್ಕಾಗಿ ಅಲ್ಲಿ ಬಡತನ ಜಾಸ್ತಿ ಇದೆ. ಮೇಲೆ ಒಂದು ರಿಪೋರ್ಟ್ ಬಂದಿತ್ತಲ್ವಾ ನಮ್ಗೆ, ಸೊ ಅದರ ಪ್ರಕಾರ ಅಲ್ಲಿ 1/3 ಓಕೆ ಒಟ್ಟು ಜನಸಂಖ್ಯೆಯಲ್ಲಿ 1/3 ಏನಿದ್ದಾರೆ ತುಂಬಾ ಬಡವರಿದ್ದಾರೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಏನಾಗಿದೆ, ಕೈಗಾರಿಕಾ ಅಭಿವೃದ್ಧಿ ಕಡಿಮೆ ಇದೆ. ಹಾಗೆ ಇನ್ನು ರಾಜ್ಯವು ವಿಭಾಗವು ಜಾರ್ಖಂಡ್ಗೆ ಓಕೆ ಸೊ ಈ ಬಿಹಾರ್ ಏನ್ ಮಾಡಿದೆ ಅಂತಂದ್ರೆ ಬಿಹಾರ್ ಈ ಬಿಹಾರಿಂದ ಪ್ರತ್ಯೇಕವಾಗಿ ಜಾರ್ಖಂಡ್ ಅನ್ನೋದೊಂದು ಪ್ರತ್ಯೇಕ ರಾಜ್ಯವಾಗಿದೆ. ಓಕೆ ಸೊ ವಿಭಾಗವಾಗುವಾಗ ಏನಾಯ್ತು ಅಂತಂದ್ರೆ ಸೊ ಈ ಅಖಂಡ ಒಂದು ಬಿಹಾರದಲ್ಲಿರುವಂತಹ ಕೈಗಾರಿಕಾ ಪ್ರದೇಶಗಳು ಸೊ ಏನಾಯ್ತು, ಜಾರ್ಖಂಡ್ ಫಾರ್ಮ್ ಆಗುವಾಗ ಅದು ಜಾರ್ಖಂಡ್ಗೆ ಹೋದವು. ಕೈಗಾರಿಕಾ ಪ್ರದೇಶಗಳು ಏನಾಯ್ತು ಅವಾಗ ಜಾರ್ಖಂಡ್ಗೆ ಹೋದವು. ಬಿಹಾರದಲ್ಲಿ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ ಸಮಸ್ಯೆಗಳು ಅವಾಗ ಏನಾಯ್ತು ಉಲ್ಬಣಗೊಂಡವು. ಹಾಗಿದ್ರೆ ಈ ಒಂದು ಪ್ರದೇಶದಲ್ಲಿ ಏನಾಗತ್ತೆ ಅಂತಂದ್ರೆ ಆಗಾಗ ನೈಸರ್ಗಿಕ ವಿಕೋಪಗಳು ಕಂಡು ಬರೋದ್ರಿಂದ ಏನಾಗತ್ತೆ, ಅಲ್ಲಿ ಅಪಾರ ಪ್ರಮಾಣದ ಆಸ್ತಿ ಮತ್ತು ಸಂಪತ್ತು ಏನಾಗತ್ತೆ ನಷ್ಟವಾಗತ್ತೆ. ಸೊ ಈ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗೆ ಸೊ ಇನ್ನು ಈ ಒಂದು ಪ್ರದೇಶದಲ್ಲಿ ನೋಡ್ಬೋದು ನೀವು, ಆ ರೀತಿಯ ಒಂದು ವಿಕೋಪಗಳು ಸಂಭವಿಸಿದಾಗ ಏನಾಗತ್ತೆ ಅಂತಂದ್ರೆ ಕೃಷಿ ಚಟುವಟಿಕೆಗಳ ಮೇಲೆ ಏನಾಗತ್ತೆ ಅಂತಂದ್ರೆ ಅದು ಒಂದು ಪರಿಣಾಮವನ್ನ ಬೀರತ್ತೆ. ಇನ್ನು ಈ ಪ್ರದೇಶದಲ್ಲಿ ನೀವು ನೋಡ್ಬೋದು ತುಂಬಾ ಮೂಲ ಸೌಕರ್ಯಗಳ ಕೊರತೆ ಇರೋದ್ರಿಂದ ಇದು ಒಂದ ಕಾರಣಕ್ಕಾಗಿ ಅದೇನ್ ಮಾಡ್ತಾ ಇದೆ ಅಂತಂದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಅದೇನಿಲ್ಲಿ ಬಡತನ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಒಂದು ಕಾರಣವನ್ನ ಸೊ ಇಲ್ಲಿ ಅದು ಕೊಡ್ತಾ ಇದೆ. ಹಾಗೆ ಈ ಒಂದು ಪ್ರದೇಶದ ಅಭಿವೃದ್ಧಿಗಾಗಿ ಸೊ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಹೆಚ್ಚಿನ ಒಂದು ಅನುದಾನವನ್ನ ಬರುತ್ತೆ. ಆ ಮೂಲಕ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಅಭಿವೃದ್ಧಿಗೆ ಹಣಕಾಸು ದೊರೆಯುತ್ತೆ ಅನ್ನೋ ಕಾರಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗೆ ಸೊ ಇಲ್ಲಿ ಈ ಒಂದು ಬಿಹಾರ್ ಮೇಲಿನ ಕ್ರೈಟೇರಿಯಾಗಳಿದ್ದಲ್ವಾ, ಅಂದ್ರೆ ಒಂದು ಯಾವುದು ಗಾಡ್ಗೇಲ್ ಸಮಿತಿ ಒಂದಿಷ್ಟು ಮಾನದಂಡಗಳನ್ನ ಗಾಡ್ಗಿಲ್ ಸಮಿತಿ ಕೆಲವೊಂದಿಷ್ಟು ಮಾನದಂಡಗಳನ್ನ ಕೊಟ್ಟಿತ್ತಲ್ವಾ. ಹಾಗಿದ್ರೆ ಆ ಮಾನದಂಡಗಳೆಲ್ಲವನ್ನ ಈ ಒಂದು ಬಿಹಾರ್
ಪೂರೈಸುತ್ತಿದೆಯಾ ಅಂತ ನೋಡಿದಾದ್ರೆ, ಸೊ ಇದು ಅನುದಾನಕ್ಕಾಗಿ ಬಿಹಾರ್ ಹೆಚ್ಚಿನ ಮಾನದಂಡಗಳನ್ನ ಪೂರೈಸುತ್ತಿದೆಯಾದರೂ, ಓಕೆ, ಸೊ ಇದು ಗುಡ್ಡಗಾಡು ಪ್ರದೇಶ ಮತ್ತು ಭೌಗೋಳಿಕವಾಗಿ ಕಷ್ಟಕರವಾದ ಪ್ರದೇಶಗಳ ಅಗತ್ಯವನ್ನ ಪೂರೈಸುವುದಿಲ್ಲ ಅಂತಂದ್ರೆ, ಸೊ ಈ ಬಿಹಾರ್ ಅನ್ನೋದು ನಮ್ಗೆ ಹಿಲ್ಲಿ ಏರಿಯಾ ಅಲ್ಲ, ಓಕೆ, ಹಿಲ್ಲಿ ಟೆರೆನ್ ಅಲ್ವಾ, ಅಥವಾ ಗುಡ್ಡಗಾಡು ಪ್ರದೇಶ ಅಲ್ಲ, ಅಥವಾ ಭೌಗೋಳಿಕವಾಗಿ ಅದೇನು ಅಂತಂದ್ರೆ ಕಷ್ಟಕರವಾದಂತ ಪ್ರದೇಶವಲ್ಲ. ಉಳಿದ ಎಲ್ಲ ಕಂಡೀಷನ್ ಏನ್ ಮಾಡುತ್ತೆ, ಸೊ ಅದು ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಈ ವಿಚಾರಕ್ಕೆ ಬಂದಾಗ, ಟೆರೇನ್ ಪ್ರದೇಶ ಅಥವಾ ಗುಡ್ಡಗಾಡು ಪ್ರದೇಶ ಅಂತ ಬಂದಾಗ ಈ ಮಾನದಂಡವನ್ನ ಸೊ ಇದು ಪೂರೈಸುವುದಿಲ್ಲ. ಹಾಗಿದ್ರೆ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಎಲ್ಲಾ ಒಂದು ಸ್ಟೇಟ್ಗಳು ಇವಾಗ ಡಿಮ್ಯಾಂಡ್ ಮಾಡ್ತಾ ಇದೆ. ಹಾಗಿದ್ರೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡುವುದರಿಂದ ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳು ಉಂಟಾಗತ್ತೆ, ಅಥವಾ ಯಾವೆಲ್ಲ ಕಾಳಜಿಗಳನ್ನ ನೋಡೋದಾದ್ರೆ ನಾವು ಇಲ್ಲಿ ಮುಖ್ಯವಾಗಿ, ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಸಂಪನ್ಮೂಲಗಳ ಹಂಚಿಕೆ ಅಂತ ಬಂದಾಗ, ಸೊ ಇಲ್ಲಿ ಏನಾಗತ್ತೆ, ಈ ರಾಜ್ಯಗಳಿಂದ ಉತ್ಪಾದನೆ ಆಗುವಂತ GST ತುಂಬಾ ಕಡಿಮೆ ಇರುತ್ತೆ. ಓಕೆ, GST ತುಂಬಾ ಕಡಿಮೆ ಇದ್ದು ಅವರಿಗೆ ನೀಡುವ ಪಾಲು ಏನಾಗಿರುತ್ತೆ ಅಂದ್ರೆ GST ಯನ್ನ ಅತಿ ಹೆಚ್ಚು ಯಾರು ಕಟ್ತಾ ಇರಲ್ವಾ, ಅವರಿಗಿಂತ ಏನ್ ಮಾಡ್ಲಾಗತ್ತೆ ಅಂದ್ರೆ ಈ ಒಂದು ರಾಜ್ಯಗಳಿಗೆ ಹೆಚ್ಚಿನ ಪಾಲನ್ನ ನೀಡಲಾಗತ್ತೆ. ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸಂಪನ್ಮೂಲಗಳ ಹಂಚಿಕೆ, ಇಲ್ಲಿ ಏನಾಗತ್ತೆ ಅಂತಂದ್ರೆ ಅಸಮಾನತೆಯನ್ನ ಕಾಣ್ತೀವಿ. ಹಾಗೆ ಸೊ ಇದೇನಾಗತ್ತೆ ಅಂತಂದ್ರೆ ಪ್ರತಿ ಬಾರಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ನೀಡೋದ್ರಿಂದ, ಸೊ ಇದು ನೇರವಾಗಿ ಕೇಂದ್ರ ಸರ್ಕಾರದ ಒಂದು ಸಹಾಯದ ಮೇಲೆ ಅವಲಂಬನೆಯನ್ನ ಆಗತ್ತೆ. ಸೊ ಅದು ಹೇಗಿದ್ರು ಅದಕ್ಕೆ ಅನುದಾನ ಏನೋ ಬರ್ತಾ ಇರತ್ತೆ. ಸೊ ಅದು ಏನು ಮಾಡತ್ತೆ ಅಂತಂದ್ರೆ ಯಾವುದೇ ರೀತಿಯ ಒಂದು ಪ್ರಗತಿಯನ್ನ ಅಥವಾ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿರ್ಬೋದು, ಕೈಗಾರಿಕೆ ಅಭಿವೃದ್ಧಿಯ ಮೇಲೆ ಏನ್ ಮಾಡೋದಿಲ್ಲ, ಅದು ಫೋಕಸ್ ಮಾಡದೇ ಇರಬಹುದು. ನೆಕ್ಸ್ಟ್ ಇಲ್ಲಿ ಅನುಷ್ಠಾನದ ಸವಾಲುಗಳು. ಈ ರೀತಿ ಹಣಕಾಸನ್ನ ಕೊಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಆ ಒಂದು ಆಡಳಿತದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಕಾಣಿಸಿಕೊಳ್ಳುತ್ತೆ. ಸೊ ಇದಿಷ್ಟು ನಾವು ಏನ್ ಮಾಡಬಹುದು ಅಂತಂದ್ರೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಕೊಡುವುದರಿಂದ ಆಗುವಂತ ಅನಾನುಕೂಲಗಳ ಬಗ್ಗೆ ನೋಡಿದ್ವಿ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಲಾಸ್ಟ್ ಟಾಪಿಕ್. ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಟು ಬಿ ನೆಕ್ಸ್ಟ್ ಆರ್ಮಿ ಚೀಫ್ ಅಂತ ಇದೆ. ಸೊ ಇಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ರೀಸೆಂಟ್ ಇವಾಗ ಪ್ರಸ್ತುತ ಯಾರಿದ್ದಾರೆ ಅಂತಂದ್ರೆ ಲೆಫ್ಟಿನೆಂಟ್ ಮನೋಜ್ ಪಾಂಡೆ ಅವರು. ಸೊ ಇವ್ರೇನಾಗಿದ್ದಾರೆ ಇವಾಗ ಆರ್ಮಿ ಚೀಫ್ ಆಗಿದ್ದಾರೆ. ಸೊ ಇವರ ಒಂದು ಅಧಿಕಾರಾವಧಿ ಏನಾಗಬೇಕಾಗಿತ್ತು ಅಂತಂದ್ರೆ, ಸೊ ಕಳೆದ ತಿಂಗಳು ಅಂದ್ರೆ ಮೇ 31ಕ್ಕೆ ಅದು ಎಂಡ್ ಆಗ್ಬೇಕಾಗಿತ್ತು. ಸೊ ಅವರ ಒಂದು ಅಧಿಕಾರಾವಧಿಯನ್ನ ಏನ್ ಮಾಡಲಾಗಿದೆ ಅಂತಂದ್ರೆ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಅವರ ಅಧಿಕಾರಾವಧಿ ಇವಾಗ ಜೂನ್ 31ಕ್ಕೆ ಕೊನೆಗೊಳ್ಳುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಅವರ ಒಂದು ಅಧಿಕಾರಾವಧಿಯನ್ನ ಯಾರೆಲ್ಲ ವಿಸ್ತರಣೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ, ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಬರ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಅಧಿಕಾರಾವಧಿಯನ್ನ ವಿಸ್ತರಣೆ ಮಾಡ್ಲಿಕ್ಕೆ ಪ್ರಮುಖ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಸೊ ಈ ರೀತಿಯ ಒಂದು ಘಟನೆ ಆಗಿದ್ದು ಯಾವಾಗ ಅಂತಂದ್ರೆ ಅಂದ್ರೆ ಈ ಆರ್ಮಿ ಚೀಫ್ ಗಳ ಒಂದು ಅಧಿಕಾರಾವಧಿ ವಿಸ್ತರಣೆ ಆಗಿದ್ದು 1971ರಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ಆಗಿತ್ತು. ಅವಾಗ ಇಂದಿರಾ ಗಾಂಧಿ ಸರ್ಕಾರದಲ್ಲಿದ್ದಾಗ ಅವ್ರೇನ್ ಮಾಡಿದ್ರು ಅಂದ್ರೆ ಆಗಿನ ಕಾಲದಲ್ಲಿ 1971ರ ಸಂದರ್ಭದಲ್ಲಿ ಏನಾಗಿತ್ತು, ಇಂಡಿಯಾ ಪಾಕಿಸ್ತಾನ ವಾರ್ ಆಗಿತ್ತಲ್ವಾ, ಆ ಒಂದು ವಾರ್ ನಲ್ಲಿ ಇವರು ಆರ್ಮಿ ಚೀಫ್ ಏನ್ ಮಾಡಿರ್ತಾರೆ ಅಂದ್ರೆ ಇವರೆಲ್ಲ ಆಗಿನ ಕಾಲದ ಒಂದು ಆರ್ಮಿ ಚೀಫ್ ಏನ್ ಮಾಡಿರ್ತಾರೆ ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಈ ಕಾರಣಕ್ಕಾಗಿ ಅವರ ಒಂದು ಅಧಿಕಾರಾವಧಿಯನ್ನ ಅವ್ರು ಏನ್ ಮಾಡ್ತಾರೆ ವಿಸ್ತರಣೆ ಮಾಡಿರ್ತಾರೆ. ಸೊ ಅದಾದ ಒಂದು ಇಷ್ಟು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಒಂದು ಅಧಿಕಾರಾವಧಿಯನ್ನ ವಿಸ್ತರಣೆಯನ್ನ ಮಾಡಿರೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಎಸ್, ಇದು
ಇವತ್ತಿನ ಒಂದು ದಿ ಹಿಂದೂ ದಿನಪತ್ರಿಕೆ ಒಂದು ವಿಶ್ಲೇಷಣೆ ಆಗಿತ್ತು. ಸೊ ಇವತ್ತಿನ ತರಗತಿಯ ಕುರಿತು ನಿಮ್ಗೆ ಏನೆಲ್ಲ ಅಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಗಳನ್ನು ನೀವು ಕಮೆಂಟ್ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.